ನಾನ್ BSc ನರ್ಸಿಂಗ್ ಮಾಡಿದೀನಿ, ಬಟ್ ಸ್ವಲ್ಪ ದಿನ ವರ್ಕ್ ಮಾಡಿದೆ, ಎಲ್ಲೂ ಹೋಗ್ತಿಲ್ಲ, ಮನೇಲೇ ಇದ್ದೀನಿ. ಮನೇಲಿದ್ದೀರಿ. ಎಷ್ಟು ವರ್ಷ ನಿಮಗೆ? ನನಗೆ 33 ವರ್ಷ. 33 ವರ್ಷ. ಹೌದು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ? ನಾನೀಗ ಒಂದು ಮಂತಿಂದ ನೋಡ್ತಾ ಇದ್ದೀನಿ. 1 ತಿಂಗಳು? ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಬಟ್ ನಾನ್ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ದೆ, ಎಲ್ಲರಿಗೂ ಸಾಂತ್ವನ ಹೇಳೋದು ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಒಂದ್ ಕಥೆ ಹೇಳ್ಕೊಬೇಕು ಅಂತ ತುಂಬಾ ದಿನದಿಂದ ಟ್ರೈ ಮಾಡಿದೆ, ಬಟ್ ಕಾಲ್ ಸಿಗ್ತಿರ್ಲಿಲ್ಲ ಗುರುಜಿ. ಆಗ್ಲಿ ಸಂತೋಷ. ಹೇಳುವ, ಏನ್ ವಿಚಾರ? ಏನು ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿಲಿ ನಮ್ಮ ಹಸ್ಬೆಂಡ್ ನನ್ನ ಜೊತೆ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಏನು ಅಂತ ಹೇಳಿದ್ರೆ, ನಮ್ಮನೆ ಪಕ್ಕದ ಮನೆ ನಮ್ ರಿಲೇಟಿವ್ ಆಗ್ಬೇಕು, ನಮ್ಮನೆಯವ್ರಿಗೆ ತಂಗಿನೇ ಆಗ್ಬೇಕು ಅವಳು. ದೂರ ಸಂಬಂಧ. ಒಂದ್ ನಿಮಿಷ. ಈಗ ನಿಮಗೆ 33 ವರ್ಷ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ನಾನ್ ಮದ್ವೆ ಆಗಿ 13 ವರ್ಷ ಕಂಪ್ಲೀಟ್ ಆಯ್ತು. ಅಂದ್ರೆ ನಿಮ್ಗೆ ಎಷ್ಟು ವರ್ಷಕ್ಕೆ ಮದುವೆ ಆಗಿತ್ತು? 22 ವರ್ಷಕ್ಕ? ಸಾರಿ, 20 ವರ್ಷಕ್ಕ? 19 ವರ್ಷಕ್ಕ? 19 ವರ್ಷಕ್ಕೆ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಓದ್ದೆ, ನಾನು ಓದ್ಸಿದ್ರು. ಮದುವೆ ಆಗೋ ಸಮಯಕ್ಕೆ ಏನು ಓದಿದ್ರಿ? ನಾನು CNM ನರ್ಸಿಂಗ್ ಮಾಡ್ತಾ ಇದ್ದೆ 3rd ಇಯರ್ ಅಲ್ಲಿ. ಓಕೆ. ಅಂದ್ರೆ ಲವ್ ಮ್ಯಾರೇಜ್ ಮನೆಯವ್ರು ಮಾಡಿದ್ದ? ಅಂದ್ರೆ ನಾನು ಅಂತಂದ್ರೆ ಲವ್ ಜಾಸ್ತಿ ದಿನ ನೋಡ್ಕೊಂಡ್ ಬಿಟ್ಕೊಂಡಿರ್ಲಿಲ್ಲ. ನಾನು ಚಿಕ್ಕಮ್ಮನ ಮನೆಗೆ ಊರ್ಗ್ ಹೋಗ್ತಿದ್ದೆ. ನಮ್ಮ ಐದು ನೋಡಿದ್ರು, ನಮ್ಮ ಅಣ್ಣಂಗ್ ಮಾಡ್ಕೋಬೇಕು ಅಂತ ಇಷ್ಟಪಟ್ಟು ಮಾಡ್ಕೊಂಡ್ರು. ಆಯ್ತು, ಸರಿ, ಮದುವೆ ಆಯ್ತು. ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾನು ಓದಿದ್ದು ಮಂಡ್ಯದಲ್ಲಿ ಓದಿದ್ದು. ಮದುವೆ ಆದ್ಮೇಲೂ ಕಾಲೇಜ್ಗೆ ಹೋಗ್ತಿದ್ರಾ? ಕಾಲೇಜ್ ಹೋಗ್ತಿದ್ದೆ, ಬರ್ತಿದ್ದೆ. ಬಟ್ ಚೆನ್ನಾಗಿ ನೋಡ್ಕೊಂತಿದ್ರು ಗುರುಜಿ. ಆಮೇಲೆ ನನ್ನ ಮಕ್ಳು, ನನಗೆ 2 ಹೆಣ್ಮಕ್ಳು ಇದ್ದಾರೆ. 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಒಬ್ಬ 6th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಬಟ್ ಏನು ಅಂತ ಹೇಳಿದ್ರೆ, ಇವಳು ನಮ್ಗೆ ರಿಲೇಟಿವ್ ಅಂತ ಗೊತ್ತಿರ್ಲಿಲ್ಲ. ಒಬ್ಳು ನಮ್ಮ ಮನೆಯವರ, ನಮ್ಮ ಹಸ್ಬೆಂಡ್ ಇದ್ರಲ್ಲ, ಅವ್ರ ಅಜ್ಜಿನೂ, ಆ ಹುಡುಗಿ ಇದ್ದಾಳಲ್ಲ, ಅವ್ರ ಅಜ್ಜಿನೂ ಅಕ್ಕ ತಂಗಿರಂತೆ. ಬಟ್ ಸಂಬಂಧಿಕರಲ್ಲಿ ಅಣ್ಣ ತಂಗಿ ಆಗುತ್ತೆ. ಇವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಹೀಗೆ ಪರಿಚಯ ಆಯ್ತು. ಇವಳು ತಂಗಿ ಅಂತ ನಮ್ಮ ಮನೆಗ್ ಬರಕ್ ಸ್ಟಾರ್ಟ್ ಆದ್ಲು. ಆಮೇಲೆ ನಮ್ಮನೆಯವರು ತಂಗಿ ಅಂತ ಅನ್ಕೊಂಡ್ ಮಾತಾಡ್ತು. ಬಟ್ ಏನು ಅಂದ್ರೆ, ಮಾತುಕತೆ ನನ್ಗೆ ಮಾತಾಡೋದೇ ಗೊತ್ತಿಲ್ಲ ಗುರುಜಿ. ಅಕ್ಕಪಕ್ಕ ಇದ್ವಿ, ಮನೆಗಳಲ್ಲಿ ಇದ್ರು ನಮ್ಮನ್ನ ಕರೀತಿರ್ಲಿಲ್ಲ, ಅವ್ಳು ಮಾತಾಡ್ತಿರ್ಲಿಲ್ಲ ನನ್ ಜೊತೆ ಯಾವಾಗ್ಲೂ. ಆಮೇಲೆ ಇವರು ಗುಟ್ಗುಟ್ಟಲೆ ವ್ಯವಹಾರಗಳು ಏನ್ ಮಾಡ್ಕೊಂಡು, ದುಡ್ಡು ಕಾಸು ವ್ಯವಹಾರ ಎಲ್ಲ ಮಾಡ್ಕೊಂಡಿದ್ದಾರೆ, ಎಲ್ಲಾ ನಡೆದಿದೆ. ಬಟ್ ನಾನು ಅಕ್ಕಪಕ್ಕ ಇದ್ರು ನನ್ ಜೊತೆ ಮಾತಾಡ್ತಿರ್ಲಿಲ್ಲ ಅವಳು. ಅಲ್ಲ, ಅಕ್ಕಪಕ್ಕ ಅಂದ್ರೆ ಅವ್ರ ಮನೆ ಹತ್ರ ನೀವು ಮನೆ ಮಾಡ್ಕೊಂಡಿದ್ರೆ ಅಥವಾ ನಿಮ್ಮ ಮನೆ ಹತ್ರ ಅವ್ರ ಮನೆ ಮಾಡ್ಕೊಂಡಿದ್ರೆ? ನಾವು, ಅವಳು ಫಸ್ಟ್ ಮನೆ ಮಾಡಿದ್ಲು, ಆಮೇಲೆ ನಾವು ಅಲ್ಲೇ ಮನೆ ಮಾಡಿದ್ವಿ. ಫಸ್ಟ್ ಬಾಡಿಗೆ ಮನೇಲೆ ಇದ್ವಿ ನಾವು. ಆಕೆಗೆ ಎಷ್ಟು ವರ್ಷ? ಅವಳು ನನಗಿಂತನೂ ಒಂದ್ 6 ಮಂತ್ ದೊಡ್ಡವಳು. ಓ. ಆಮೇಲೆ ಅವಳು ಏನ್ ಮಾಡ್ತಿದ್ಲು ಅಂತ ಹೇಳಿದ್ರೆ, ಅವನ್ ಗಂಡ ಪರಿಚಯ ಆದ. ಹಾಗೆ ಪರಿಚಯ ಆದ್ಮೇಲೆ ಇವರು ಊಟಕ್ಕೆ ಕರೆಯೋದು, ಹಾಗೆಲ್ಲ ರಿಲೇಶನ್ಶಿಪ್ ಬೆಳೀತು. ಮನೆಗೆ ಹೋಗೋದೆಲ್ಲ. ಅವ್ರ ಗಂಡ ಯಾರಿಗ್ ಪರಿಚಯ ಆದ? ನಮ್ಮನೆಯವ್ರು ಪರಿಚಯ ಆದ್ರು. ಅಂದ್ರೆ ಮೊದ್ಲೇನೆ ಪರಿಚಯ ಇತ್ತಲ್ವಾ? ಇಲ್ಲ, ಮೊದ್ಲಿಂದ ಪರಿಚಯ ಇರ್ಲಿಲ್ಲ. ಇವ್ರು ಹೊಸದಾಗಿ ನಾವಿದೀವಲ್ಲ ಆ ಕಡೆ ಬೇಕಾಗ್ಲೇ ಅವ್ರ ಪರಿಚಯ. ಓಕೆ, ಪರಿಚಯ ಆಯ್ತು. ಅಂದ್ರೆ ಮೊದ್ಲು ಆ ಹುಡುಗಿ ಪರಿಚಯ ಆಗಿದ್ದ, ಅವ್ರ ಗಂಡ ಪರಿಚಯ ಆಗಿದ್ದ? ಗಂಡ ಪರಿಚಯ ಆದ. ಹಾಗೆ ಭಾವ ಅಂತ ಕರಿತಿದ್ನಲ್ಲ, ಅವನ್ ತಂಗಿ ಸಂಬಂಧ ಅಂತ ಗೊತ್ತಾದ್ಮೇಲೆ ಇವ್ರು ಕರೆದು ಮನೆಗೆ ಊಟ ಎಲ್ಲ ಮಾಡಿದ್ರು. ಬಟ್ ಅವಳು ಸರಿ ಇರ್ಲಿಲ್ಲ. ಒಬ್ಬನ ಆಲ್ರೆಡಿ ಧ್ವನಿ ಕಟ್ಟಾಗ್ತಿದೆ. ಒಬ್ಬನ ಆಲ್ರೆಡಿ ಸಂಬಂಧ ಬೆಳೆಸಿದ್ಲು ಅವ್ರ ಜೊತೆ. ಅದು ನಮ್ಮನೆಯವ್ರಿಗೆ ಗೊತ್ತಿತ್ತು. ಹಲೋ, ಅವಳು ಸರಿ ಇಲ್ಲ ಅನ್ನೋದು ಕ್ಯಾರೆಕ್ಟರ್ ಗೊತ್ತಾಗಿ ಒಂದ್ ಟೈಮ್ ಏನ್ ಮಾಡಿದಾರೆ ಅಂದ್ರೆ, ಅವಳು ಊಟಕ್ಕೆ ಕರೆದಾಗ ಕೈ ಹಿಡಿದು ಎಳೆದಿದಾರಂತೆ. ಊಟಕ್ಕೆ ಕೊಟ್ಟಾಗ, ನೀರ್ ಕೊಡಕ್ ಹೋದಾಗ ಕೈ ಹಿಡಿದು ಎಳೆದಿದ್ರಂತೆ. ಬಟ್ ಅದನ್ನ ನಮ್ ರಿಲೇಟಿವ್ ಅಲ್ಲಿ ಒಂದ್ ಹುಡುಗಂಗೂ ಹೇಳಿದಾಳೆ ಅವಳು. ಬಟ್ ಅವ್ರುಗಳು ಹೇಳೇ ಇಲ್ಲ ನಂಗೆ. 2021 ರಿಲೇಶನ್ಶಿಪ್ ಬೆಳೆದೈತೆ. ನಿಧಾನ ಒಂದ್ ನಿಮಿಷ. ಅಂದ್ರೆ ಏನಾರ ಅರ್ಜೆಂಟ್ ಇದೆಯಾ? ಇಲ್ಲ ಇಲ್ಲ, ಹಿಂಗ್ ಹೇಳ್ಕೊಂಡು ನಂಗೇನು ಗೊತ್ತಾಗಲ್ಲ. ಇವ್ರು ಒಂದಿನ ಊಟಕ್ಕೆ ಕರೆದಾಗ ಇವಳು ಗೊತ್ತಿತ್ತಲ್ಲ ಇವಳು ಸರಿ ಇಲ್ಲ ಅಂತ ಹೇಳಿ. ಬಟ್ ಇವಳು ಕೈ ಹಿಡಿದು ಎಳೆದ್ರಂತೆ. ಬಟ್ ಅದನ್ನ ಗಂಟೆ ಹೇಳಿದಾಳೆ. ಕಟ್ ಆಗ್ತಿದೆ. ಇವಾಗ ಕೇಳಿಸ್ತಿದ್ಯಾ? ಅಂದ್ರೆ ಏನ್ ದೂರ ಇಟ್ಕೊಂಡಿದ್ರ, ಹತ್ರ ಇಟ್ಕೊಂಡು ಏನಾದ್ರು ಒಂಚೂರು ವ್ಯತ್ಯಾಸ ಮಾಡಿ. ನನ್ಗದು ಕಟ್ ಆಗ್ತಿದೆ. ಇವಾಗ ಕೇಳಿಸ್ತಿದ್ಯಾ ಗುರುಜಿ? ಕೇಳಿಸ್ತಾ ಇದೆ. ಈ ಯಾರ ಮನೆಗೆ ಯಾರು ಊಟಕ್ಕೆ ಹೋಗಿದ್ದು? ನಮ್ಮನೆಯವ್ರು ಹೋಗ್ತಾ ಇದ್ರು ಕರ್ದಾಗ. ಅಂದ್ರೆ ನನಗ್ ಗೊತ್ತಿಲ್ದಂಗ್ ಕರಿತಿದ್ರು ಇವ್ರು ಊಟಕ್ಕೆ. ಅವ್ರೊಬ್ರನ್ನ ಮಾತ್ರ? ಒಬ್ಬರು ಮಾತ್ರ. ನನ್ನ ಮಾತಾಡಿಸ್ತಿರ್ಲಿಲ್ಲ, ನನ್ ಮಕ್ಕಳನ್ನು ಸಹ ಮಾತಾಡಿಸ್ತಿರ್ಲಿಲ್ಲ ಅವಳು. ಯಾಕೆ ಅಂದ್ರೆ ಅವಳು ನಮ್ ಗಂಡನ ಒಳಗಕ್ ಹೋಗ್ಬೇಕು ಅನ್ನೋದು ಅವಳು ಗುರಿ ಇತ್ತು. ನನ್ನ ಬಟ್ ಚೆನ್ನಾಗಿ ನೋಡ್ಕೊತಿದ್ರು. ನನ್ಗೆ ಏನೇ ಒಂದು ಬಟ್ಟೆ ತಗೊಟ್ರು ಅವಳು ಸಹಿಸ್ತಿರ್ಲಿಲ್ಲ, ಒಂದ್ ಒಡವೆ ತಗೊಟ್ರು ಸಹಿಸ್ತಿಲ್ಲ. ನಿಮ್ಮನೆಯವ್ರು ತಗೊಡ್ತಾರೆ, ನಮ್ಮನೆಯವರು ಆತರ ಅಲ್ಲ, ಹಾಗೆ ಹೀಗೆ ಅಂತ ನಮ್ಮನೆಗೆ ಬರೋದು.
ಹೇಳ್ಕೊಳ್ಳೋಳು ಬಾಗ್ಲಲ್ಲಿ ನಿಂತಾಗ. ಕರಿತಿರ್ಲಿಲ್ಲ ಒಳಗಡೆ, ಅಂತಾನು ಕರಿತಿರ್ಲಿಲ್ಲ ನನ್ನ. ಇವಳು ಅದೇ ಊಟಕ್ಕೆ ಕರೆದಾಗ ಒಂದ್ಸರಿ ಕೈ ಹಿಡ್ಕೊಂಡು ಎಳ್ದಿದ್ದಾರೆ. ಅದನ್ನ ಗಂಡಂಗೂ ಹೇಳಿದಾಳೆ, ಮತ್ತೆ ಅವಳ ಜೊತೆ ಇನ್ನಲ್ಲಿ ಇನ್ನೊಬ್ಬ ಮನು ಅಂತೇಳಿ ಅವಳ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದ ಇನ್ನೊಬ್ಬ, ಅವನಿನ್ನು ಮ್ಯಾರೇಜ್ ಆಗಿರ್ಲಿಲ್ಲ, ಮುಂಚೆನೆ ಇವಳು ಇಟ್ಕೊಂಡಿದ್ಲು ಅವನ್ನ. ಆಮೇಲೆ ಮದ್ವೆ ಆಗೋಯ್ತು, ಹುಡುಗನ್ ಮದ್ವೆ ಫಿಕ್ಸ್ ಆದ್ಮೇಲೆ ಹುಡುಗನ್ನ. ಆ ಹುಡುಗನ್ ಕೆಲ ಹೇಳ್ಕೊಂಡು ಒಂದ್ ಸ್ವಲ್ಪ ಜಗಳ ಮಾಡಿದ್ಲಂತೆ ಸಣ್ಣದಾಗಿ, ನಿನ್ ಕೈ ಹಿಡ್ಕೊಂಡು ಎಳ್ದ ಅಂತ ಹೇಳ್ಬಿಟ್ಟು ಜಗಳ ಮಾಡಿದ್ಲಂತೆ. ಯಾರ ಹತ್ರ? ಅವ್ರ ಜೊತೆ. ಕೇಳಿಸ್ತಿಲ್ಲ. ಒಂದು ಕೆಲಸ ಮಾಡು, ಒಂದು ಕಟ್ ಮಾಡು, ಇಲ್ಲ ಸ್ಪಷ್ಟವಾಗಿ ನನಗೆ ಕೇಳಿಸುತ್ತೆ ಅಂತ ಹೇಳೋವರೆಗೂ ಸ್ವಲ್ಪ ಏನಾದರೂ ಮಾತಾಡು. ಕಟ್ ಮಾಡಿರಂತೂ ಖಂಡಿತ ಸಿಗಲ್ಲ. ಒಂದ್ ನಿಮಿಷ. ಹಲೋ ಒಬ್ಬರಿಗೆ ಆಚೆ ಹೋಗ್ತೀನಿ, ಒಂದ್ ನಿಮಿಷ. ಈಗ ಕೇಳಿಸ್ತಿದ್ಯಾ? ಹಲೋ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳುವ. ಅದೆಲ್ಲ ಜಗಳ ಆದ್ಮೇಲೆ ಹುಡುಗಿ ಯಾರ ಹತ್ರ ಜಗಳ ಮಾಡಿದ್ದು? ಅವನು ನಮ್ಮನೆಯವ್ರ ಹತ್ರ, ನಮ್ಮನೆಯವ್ರಿಗೆ ಹೇಳಿದಾಳೆ ಹಿಂಗ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಇವ್ರ ಹತ್ರನು ಬೈದವಳೆ. ಬೈದಾದ್ಮೇಲೆ ಅವ್ರ ಗಂಡಂಗೂ ಹೇಳಿದಾಳೆ ಅವಳು, ಹಿಂಗ್ ಕೈ ಹಿಡ್ದು ಹೇಳ್ದ ಅಂತ ಹೇಳ್ಬಿಟ್ಟು. ಮತ್ತೆ ಹಂಗ್ ಕೈ ಹಿಡ್ದು ಹೇಳ್ದ ಅಂತ ಅದನ್ನು ವಿರೋಧ ಮಾಡೋದಾದ್ರೆ ಅವಳಿಗೆ ಹಿಂಗ್ ಕ್ಯಾರೆಕ್ಟರ್ಲೆಸ್ ಆಗ್ತಾಳೆ. ಹಿಂಗಲ್ಲ, ಅವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ, ಇವನು ಕೈ ಹಿಡ್ದು ಹೇಳ್ದಾಗ ಸುಮ್ನಾಗ್ಬಿಟ್ಟವಳೆ. ಬಟ್ ಒಂದ್ ಸ್ವಲ್ಪ ನಮ್ ಗಂಡನ್ ಸಂಬಳ ಕೇಳ್ಕೊಂಡ್ಲು. ಫೈನಾನ್ಸ್ ಅಲ್ಲಿ ಕೆಲಸ ಮಾಡೋದು ನಮ್ಮನೆಯವರು. 1,20,000 ತನಕ ಸ್ಯಾಲ್ರಿ ಬರುತ್ತೆ. ಇವಳು ಸ್ಯಾಲ್ರಿ ಎಲ್ಲ ವಿಚಾರಿಸಿದ್ಲು. ಅವಳು ಆರ್ಥಿಕವಾಗಿ ಅವಳು ಅಷ್ಟಾಗಿ ಚೆನ್ನಾಗಿರ್ಲಿಲ್ಲ ಅವರು. ಬಟ್ ಚೆನ್ನಾಗಿ ಈಗ ಇವರು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ರು. ಬ್ಲಾಕ್ ಲಿಸ್ಟ್ ಹಾಕ್ದಾಗ ಮತ್ತೆ ಅವಳೇ ಮೆಸೇಜ್ ಮಾಡಿದಾಳೆ. ಯಾಕೆ ಮೆಸೇಜ್ ಅಲ್ಲ ಬ್ಲಾಕ್ ಲಿಸ್ಟ್ ಹಾಕಿದ್ಯಾ, ನನ್ನ ಮಾತಾಡಕ್ ಇಷ್ಟ ಇಲ್ವಾ, ಇನ್ನೊಂದ್ ನಂಬರ್ ಇದೆಯಲ್ಲ ಕಾಲ್ ಮಾಡು ಅಂತ ಅವಳೇ ಮೇಲ್ ಬಿಡ್ ಮಾಡಿದಾಳೆ. ಮತ್ತೆ ಇವಳ ಮೇಲ್ ಬಿಡ್ ಮಾಡ್ಬಿಟ್ಟು ಫೋನ್ನ ಇವಳು ಹಂಗಂಗೆ ಇವ್ರ ರಿಲೇಶನ್ಶಿಪ್ ಬೆಳೆದಿದೆ. ಇವಳು ಕರೆಯೋದು, ಮನೆಗೆ ಹೋಗೋದು ಬರೋದು. ಆಮೇಲೆ ಅಲ್ಲೇ ಆಫೀಸ್ಗೆ ಹೋದ್ರು ಸಹ ನನ್ಗೆ ಒಂದಿನಕ್ಕೂ ಹೇಳ್ತಿರ್ಲಿಲ್ಲ, ಹಿಂಗ್ ಹೋಗಿದೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತೀನಿ ಅಂತ ಹೇಳ್ತಿರ್ಲಿಲ್ಲ. ನಾನು ಊಟಕ್ಕೆ ಬನ್ನಿ ಅಂತ ಮೆಸೇಜ್ ಮಾಡಿದ್ನು ಸಹ ಸ್ಕ್ರೀನ್ ಶಾಟ್ ತೆಗ್ದು ಅವಳು ಕಳಿಸ್ತಿದ್ರು. ಆತರ ನನ್ನ ಒಂಥರ ನೆಗ್ಲೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರು. ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದವರು. ಇವಳು ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಇಟ್ಕೊಂಡ್ರು. ಹೋಗ್ಬೇಡ, ಮಾತಾಡಿಸ್ಬೇಡ, ನೀನ್ ಹೆಡ್ತಿ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಡ. ನಂಗೆ ಡೌಟ್ ಬರ್ತಾನೆ ಇತ್ತು. ಬಟ್ ನಾನು ಅವ್ರ ಬಗ್ಗೆ ಈ ತರ ಕೆಟ್ಟದಾಗಿ ಯಾವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಬಟ್ ಚೆನ್ನಾಗಿ ನೋಡ್ಕೋತಾರೆ. ಕೆಲ್ಸದಲ್ಲೇನೋ ಪ್ರೆಷರ್ ಇರ್ಬೇಕು, ಅದಕ್ಕಾಗಿ ಇಲ್ಲಿ ಹೋಗ್ತೀನಿ ಬರ್ತೀನಿ ಅಂತ ಹೇಳಲ್ಲ ಅಂತ ಅನ್ಕೊಂಡ್ ನಾನು ಸುಮ್ನೆ ಆಗ್ತಿದ್ದೆ. ಬಟ್ ಏನ್ ಹೇಳಿದ್ರೆ, ಈಗ ಬರ್ತಡೇ ಆಯ್ತು ಡಿಸೆಂಬರ್ ತಿಂಗಳಲ್ಲಿ. ಅವ್ರದ್ದು ಮನೆ ಕಟ್ಸಿ ಕೇಕ್ ಕಟ್ ಮಾಡಿಸಿ ರಿಂಗ್ ಗಿಫ್ಟ್ ಮಾಡಿದಾಳೆ ನಿಮ್ ಗಂಡನಿಗೆ. ರಿಂಗ್ ಗಿಫ್ಟ್ ಮಾಡಿದ್ದಾಳೆ. ಬಟ್ ನಾನು ಅದ್ರಲ್ಲಿ 2 ಗ್ರಾಮ್ ರಿಂಗ್ ಇವ್ರು ಯಾವ್ದೇ ಕಾರಣಕ್ಕೂ ತಗೊಳಲ್ಲ. ತಗೊಂಡ್ರೆ ಇಲ್ಲ ಮಕ್ಳಿಗಾದ್ರೂ ತಗೊಡ್ತಿದ್ರು, ಇಲ್ಲ ನನಗಾದ್ರೂ ತಗೋತಿದ್ರು. 2 ಗ್ರಾಮ್ ರಿಂಗ್ ಈಗ ಆಲ್ರೆಡಿ ಈಗ ಒಂದು 6 ಮಂತ್ ಅಲ್ಲಿ ನಾನೇ ನಮ್ಮನೆಯವ್ರು ಚೀಟಿ ಹಾಕಿದ್ರು, ಅದ್ರಲ್ಲಿ ತಗೊಳ್ಳಿ ನೀವೇನೆ ಅಂತ ಹೇಳಿ ತಗೊಟ್ಟಿದ್ದೆ ರಿಂಗ್ ನ. ಆಗ ಮಕ್ಳಿಗೆ ತಗೊಂಬರೀರಿ, ಶಿಫ್ಟಾಗಿ ಯಾಕ್ರಿ ತಂದೆ ಅಂತ. ಹಾಗೇನ್ ಹೇಳಿದ್ರು, ಆಫೀಸ್ ಕಡೆಯಿಂದ ನನಗೆ ಕೂಪನ್ ಬಂದಿತ್ತು, ಆ ಕೂಪನ್ ಅಲ್ಲಿ ತಗೊಂಡೆ ಅಂತ ಹೇಳಿದ್ರು. ಆಮೇಲೆ ಹೆಡ್ ಆಫೀಸರ್ಗೆ ಫೋನ್ ಮಾಡಿದೆ, ಸರ್ ಗಿಫ್ಟ್ ಕೊಟ್ಟಿದ್ರ ಅಂತ ಕೇಳಿದೆ. ಕೊಟ್ಟಿಲ್ಲ, ಯಾವ ಗಿಫ್ಟ್ನು ಕೊಟ್ಟಿಲ್ಲ ಅಂತ ಅವ್ರು. ಅದ್ ಇನ್ನೂ ಡೌಟ್ ಬಂತು ಇದ್ಮೇಲೆ. ಅಂದ್ರೆ ನಿಮ್ ಗಂಡ ಉಂಗ್ರವನ್ನ ಧರಿಸಿದ್ರ? ಹಾಕೊಂಡ್ ಬಂದ್ರು ನ್ಯೂ ಇಯರ್ ಅಲ್ಲಿ. ಇವರಿಬ್ರು ಮೈಸೂರಿಗೆ ಬಂದು ಆಲ್ರೆಡಿ ಶಾಪಿಂಗ್ ಮಾಡ್ಕೊಂಡು ಓಡಾಡ್ಕೊಂಡು ಇವರು ರಿಲೇಶನ್ಶಿಪ್ ಹೊರಗಡೆ ತುಂಬಾ ಬೆಳೆಸಿದಾರೆ. ತುಂಬಾ ಆಮೇಲೆ ಕೆಟ್ಟದಾಗಿ ನನ್ಗೆ ಹೇಳಕ್ಕೂ ಅಸಾಧ್ಯ, ಆತರ ರಿಲೇಶನ್ಶಿಪ್ ಗಳೆಲ್ಲ ಬೆಳೆಸಿದ್ದಾರೆ. ಬಟ್ ನನಗೆ ಗೊತ್ತಾಗಿಲ್ಲ. ಈ ರಿಂಗ್ ಸಿಕ್ತಲ್ಲ ಅವಾಗ ಆ ಕಾರಣಕ್ಕೋಸ್ಕರ ಕ್ವಶನ್ ಕೇಳ್ತಾನೆ ಇದೆ ಡೈಲಿ. ಆಮೇಲೆ ಎಷ್ಟೇ ಜಗಳ ಮಾಡಿದ್ರು ನಾನು ಒಂದ್ ದಿನಕ್ಕೂ ನನ್ನ ಹತ್ರ ಜಗಳ ಮಾಡ್ತಿರ್ಲಿಲ್ಲ. ನಿಮಿಷಕ್ಕಾಗ್ಲೇ ನನ್ನ ಪೂಸಿ ಮಾಡೋದು, ಚೆನ್ನಾಗಿ ನೋಡ್ಕೊಳ್ಳೋದು, ಆತರ ಮಾಡೋರು. ನನ್ಗೆ ಇನ್ನೂ ಡೌಟ್ ಬಂತು, ಯಾವಾಗ್ಲೂ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಮಾಡ್ತಿದ್ರು. ಇಷ್ಟೆಲ್ಲ ಆದ್ರೂ ಈಗ ಏನಾದ್ರು ಮಾತಾಡಿದ್ರು ಮನ್ಸ್ಕೊಂಡ್ರೆ 15 ದಿನ 20 ದಿನ ಮಾತಾಡ್ತಿರ್ಲಿಲ್ಲ ನನ್ ಜೊತೆ. ಆತರ ಇದ್ದವ್ರಿಗೆ ನಂಗೆ ಇನ್ನೂ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಇವರು 2021 ಅವಳ ಬರ್ಡೇಗೆ ರಿಂಗ್ ಕೊಡ್ಸಿದಾರೆ. ಹೋಗಿ ಇವರು ಬಾಳದ್ ಬಟ್ಟೆಯಿಂದನೂ ಶಾಪಿಂಗ್ ಮಾಡ್ಸಿದಾರೆ. ಅವ್ರ ಮಕ್ಳು ಸಹ ನಮ್ಮನೆ ಪಕ್ಕದ ಮನೆಗೆ ಟ್ಯೂಷನ್ ಬರ್ತಿದ್ದು. ಮಾಮ ಬಂದೈತ ಅಂತ ನನ್ ಮಕ್ಳನ್ನ ಕೇಳೋದು. ಆಮೇಲೆ ನನ್ ಮಕ್ಳು ಹಬ್ಬಕ್ ಬಟ್ಟೆ ತಗೊಂಡ್ರು, ಎಲ್ಲಿ ತಗೊಂಡ್ರಿ ಏನು ಎಲ್ಲ ಕ್ವಶನ್ ಮಾಡತ್ತಿದ್ಲು. ಬಟ್ ಯಾವುದೇ ಕಾರಣಕ್ಕೂ ಅನುಮಾನ ಪಡ್ತಿರ್ಲಿಲ್ಲ. ರಾತ್ರಿ ಕಟ್ಟಕ್ಕೂ ಬರ್ತಿದ್ಲು. ಪ್ರತಿ ವರ್ಷನೂ ನಾನೇ ನಮ್ಮನೆಯವ್ರಿಗೆ ಹೇಳ್ತಿದ್ದೆ. ಹೇಳ್ತಾಳೆ ಅಮ್ಮ, ಅವಳಿಗೆ ಅಮ್ಮ ಇಲ್ಲ, ಅಪ್ಪ ಇದಾರೆ. ಬಟ್ ಅವ್ರ ಮನೆಗೆ ಅವಳನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತಾನೆ ಸೇರ್ಸಲ್ಲ. ಆಮೇಲೆ ನಾನೇ ವರ್ಷಕ್ಕೊಂದು ಹಬ್ಬದಲ್ಲೂ ಬಾಗ್ನ ಕೊಡ್ತಿದ್ದೆ.
ಅವೆಲ್ಲಾನು ಅವಳು ನೆನ್ಕೊಳ್ಳಿಲ್ಲ. ಆಮೇಲೆ ಅವ್ರಿಗೆ ಕೊರೋನಾನು ಬಂತು. ಕೊರೋನಾ ಅಂದಾಗ ಆ ಮಕ್ಕಳನ್ನ ನಾನು ವಾರಾನ್ಗಟ್ಲೆ ಇಟ್ಕೊಂಡು ನಾನೇ ನೋಡ್ಕೊಂಡೆ. ಅವಳಿಗೆ ಅದೂನು ನನ್ ಮೇಲೆ ಕರುಣೆ ಬಂದಲೆ ನನ್ ಸಂಸಾರ ಹಾಳು ಮಾಡಿದ್ಲಲ್ಲ, ಇದು ಸರಿನಾ ಗುರುಜಿ ಅವಳು? ಆಮೇಲೆ ದುಡ್ಡು ತುಂಬಾ ಇಸ್ಕೊಂಡಿದ್ದಾಳೆ, ಗೂಗಲ್ ಪೇ, ಫೋನ್ ಪೇ ತುಂಬಾ ಮಾಡಿಸ್ಕೊಂಡಾಳ. ಹಂಗ ಗಂಡಂಗೂ ವಿಷಯ ಗೊತ್ತು ಅನ್ಸುತ್ತೆ. ಬಟ್ ಏನು ಅಂದ್ರೆ ಇವರಿಂದ ಆರ್ಥಿಕವಾಗಿ ದುಡ್ಡು ಎಲ್ಲ ಬಂತಲ್ಲ, ಸೈಟ್ ತಗೊಳಕ್ಕೂ ದುಡ್ಡು ಕೊಟ್ಟಿದ್ದಾರೆ, ಒಂದ್ ಸೈಟ್ ಪರ್ಚೇಸ್ ಮಾಡಿದ್ರು ಅಂತ ಒಂದ್ ಟೈಮು. ಅವಾಗ ನಮ್ಮನೆ ಹತ್ರ ತುಂಬಾ ದುಡ್ಡು ಕಿತ್ತಿದ್ದಾರೆ ಗುರುಜಿ ಅವರು. ಆಮೇಲೆ ನನ್ನ ಗೈಡ್ ಮಾಡ್ಬಿಟ್ಟಿದ್ದಾಳೆ. ನನ್ನ ವೆಡ್ಡಿಂಗ್ ಆನಿವರ್ಸರಿಲಿ ಯಾವಾಗ್ಲೂ ಪ್ರತಿ ವರ್ಷನು ಬೇಗನೆ ಎಷ್ಟೇ ಇದ್ರು ಕೆಲ್ಸದಲ್ಲಿ ದೇವಸ್ಥಾನ ಕರ್ಕೊಂಡೋಗಿ ಹೊರಗಡೆ ಹೋಗ್ ಬರೋಣ ಬಾ ಅಂತ ಕರ್ಕೊಂಡೋಗಿ ಏನಾದ್ರೂ ಸಣ್ಣ ಪುಟ್ಟದ್ದು ಉಡುಗೊರೆ ಕೊಡ್ತಿದ್ರು ನನ್ಗೆ. ಈ ವರ್ಷ ಸ್ಟೇಟಸ್ಗೂ ಹಾಕ್ಬೇಡ, ಮತ್ತೆ ಫೋಟೋನ ಒಂದ್ ದಿನಕ್ಕೂ ಈಗ 4 ವರ್ಷದಲ್ಲಿ ನನ್ನ ಮಕ್ಳದಾಗ್ಲಿ ನಂದಾಗ್ಲಿ ಒಂದ್ ವಿಶ್ ಮಾಡಿ ಒಂದ್ ಸ್ಟೇಟಸ್ ಹಾಕ್ತಿರ್ಲಿಲ್ಲ ಗುರುಜಿ. ಅಷ್ಟು ಡಿಸ್ಟೆನ್ಸ್ ಅಲ್ಲಿ. ಆಮೇಲೆ ಅವಾಯ್ಡ್ ಮಾಡೋದು, ಹೇಳ್ಬೇಡ. ಆಮೇಲೆ ನಾನು ಬಟ್ಟೆ ಹಾಕೊಂಡ್ರು ಸಹ ಇದ್ಯಾವಾಗ ತಗೊಂಡು ಇದ್ಯಾವಾಗ ಕೊಡಿಸ್ತಿ ಅಂತೆಲ್ಲಾ ಕ್ವಶನ್ ಮಾಡಿ ಕೇಳಿದಾಳೆ. ಇಂಥವ್ರನ್ನ ಹೇಗೆ ನಂಬಿ ನಾನು ನಮ್ಮ ಒಳ್ಳೆತನಕ್ಕೆ ಬೆಲೆನೇ ಇಲ್ವಾ ಇವ್ರ ಹತ್ರ? ಯಾರು ನಂಬೋದು ಈಗಿನ ಕಾಲದಲ್ಲಿ? ಇಂಥ ಲೋಫರ್ಸ್ ಗಳಿರ್ತಾರೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅವಳಿಗೆ ಎಷ್ಟು ಹೆಲ್ಪ್ ಮಾಡಿದೆ ಗೊತ್ತಾ? ಮಕ್ಳಿಗೆ ಅವಳಿಗೆ ಕೊರೋನಾ ಬಂದಾಗ ಆ ಮಕ್ಕಳನ್ನ ನಾನು ನೋಡ್ಕೊಂಡೆ. ಅಲ್ಲ, ಈಗ ಇದೆಲ್ಲ ನಿಮಗೆ ಹೆಂಗ್ ಗೊತ್ತಾಯ್ತು? ನನಗೆ ಅಂದ್ರೆ ಇದು ಒಬ್ರು ಅದೇ ಹುಡ್ಗ ಇದ್ನಲ್ಲ, ಅವಳನ್ನ ಇಟ್ಕೊಂಡಿದ್ನಲ್ಲ ಫಸ್ಟ್, ಆ ಹುಡ್ಗಂಗೆಲ್ಲ ಗೊತ್ತಾಗಿದೆ. ಟ್ಯಾಟೂ ಹಾಕ್ಸ್ಕೊಂಡಿದ್ದಾಳೆ ಮಧು ಅಂತ ಹೇಳಿ, ಕೈಗೆ ಮಧು ಅಂತ ಟ್ಯಾಟೂ ಹಾಕ್ಸ್ಕೊಂಡಿದ್ದಾಳೆ. ಆಮೇಲೆ ಪ್ರತಿದಿನ ನಾನು ನಮ್ಮನೆಯವರು ಬರ್ತೀನಿ ತಡಿ, ಅವ್ನ ಗಂಡನ ಹೆಸರು ಹೇಳ್ಕೊಂಡು ಅವ್ನ ಗಂಡ ಕರೀತಾ ಇದ್ದಾನೆ, ಬರ್ತೀನಿ ತಡಿ, ಹೊರಗಡೆ ಹೋಗಿ ಬರ್ತೀನಿ, ಅಲ್ಗ್ ಹೋಗ್ತೀನಿ ಅಂತ ಅನ್ಬಿಟ್ಟು ಹೋಗ್ ಬರೋದು ಎಲ್ಲಾ ಮಾಡಿದಾರೆ. ಆಮೇಲೆ ನಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಬರೋದು, ರಜದಲ್ಲೆಲ್ಲ ಊರ್ಗ್ ಹೋಗ್ತಿದ್ನಲ್ಲ, ಆಮೇಲೆ ಬಿಟ್ಬಿಡೋದು, ಬರ್ತೀನಿ ತಡಿ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಹೋಗೋದು, ಅವಳ ಮನೆಗೆ ಕೂತ್ಕೊಂಡ್ ಬರೋದು, ಹಿಂಗೆಲ್ಲಾ ನಡೆದಿದ್ದಾವೆ. ಬಟ್ ನನಗೆ ಒಂದು ಕ್ಲೂನು ಸಿಕ್ಕಿಲ್ಲ. 4 ವರ್ಷದಿಂದನು ನನ್ಗೆ ಒಂದು ಕ್ಲೂನು ಸಿಕ್ಕಿಲ್ಲ. ಬಟ್ ನಾನೇನ್ ಅನ್ಕೋತಿದ್ದೆ, ಹೊರಗಡೆ ಹೋಗ್ತಾರೆ ಫ್ರೆಂಡು, ಕೆಲ್ಸ ಇರ್ಬೇಕು ಅನ್ಕೊಂಡ್ ನಾನ್ ಸುಮ್ನೆ ಆಗ್ತಿದ್ದೆ ಯಾವಾಗ್ಲೂ. ಆಮೇಲೆ ನನ್ಗೆ ಈಗೆಲ್ಲ ಡೌಟ್ ಬಂತ ನೋಡಿ, ಹೊಸ ವರ್ಷದ ದಿನ ರಿಂಗ್ ತಗೊಂಡ್ ಬಂದ್ರಲ್ಲ, ಆಗ ನಂಗೆ ಸ್ವಲ್ಪ ಡೌಟ್ ಇತ್ತು. ಆ ಹುಡ್ಗ ಫೋನ್ ಮಾಡಂಗಂದ, ಅದೇ ಅವಳನ್ನ ಇಟ್ಕೊಂಡಿದ್ನಲ್ಲ ಆ ಹುಡ್ಗ ಹಂಗಂದ, ಹಿಂಗೆ ಕಣಕ ಹಿಡಿತಾ ಇದ್ದಾವೆ, ನೀವೇ ಹಿಡೀರಿ ಅಂತ ಹೇಳ್ದ. ನನ್ಗೆ ತಡ್ಕೊಳಕ್ ಆಗ್ಲಿಲ್ಲ ಗುರುಜಿ. ಅವತ್ತಿನ ದಿನನೇ ಕ್ವಶನ್ ಮಾಡಿ ಕೇಳಿದೆ. ಬಟ್ ಏನು ಅಂದ್ರೆ ಇವ್ರ ಫೋನಲ್ಲಿ ನಾನು ಯಾವಾಗ ನೋಡಿದ್ರು ಮ್ಯೂಟ್ ಮಾಡ್ಕೊಳ್ತಿದ್ರು, ಬ್ಲಾಕ್ ಲಿಸ್ಟ್ ಹಾಕೋತಿದ್ಲು ಅವ್ಳ ನಂಬರ್ನ. ನಾನು ಅವಳು ಸರಿ ಇಲ್ವಲ್ಲ, ಹಾಗಾಗಿ ಬ್ಲಾಕ್ ಲಿಸ್ಟ್ ಹಾಕೊಂಡಿದ್ದಾರೆ ಅನ್ಕೊಂಡು ನಾನು ಸುಮ್ಮನೆ. ಒಂದಿನಕ್ಕೂ ನನ್ನ ಮೆಸೇಜ್ಗಳನ್ನ ಅವ್ರ ಫೋನಲ್ಲಿ ಎಲ್ಲದಕ್ಕೂ ಪ್ಯಾಟರ್ನ್ ಕೂತ್ಕೊಳ್ಳೋರು. ಒಂದಿನಕ್ಕೂ ಅವ್ರ ಫೋನಲ್ಲಿ ಲಾಕ್ ಇಲ್ಲದೆ ಇರ್ತಿರ್ಲಿಲ್ಲ. ಬಟ್ ನನ್ಗೆ ಗೊತ್ತೇ ಇಲ್ಲ, 4 ವರ್ಷದಿಂದ ಅವ್ರ ಫೋನ್ ಲಾಕ್ ನಂಗೆ ತೆಗ್ಸೇ ಇಲ್ಲ. ನನ್ನ ಹತ್ರ ಪರ್ಸನಲ್ ಆಗಿ ಇಟ್ಕೊಂಡಿದ್ರು ಎಲ್ಲಾನು. ಬಟ್ ಅವತ್ತೊಂದಿನ ಫೋನ್ ಕೊಡಿ ಅಂತ ಹೇಳಿದ್ರೆ ಮ್ಯೂಟ್ ನೋಟಿಫಿಕೇಶನ್ ಅಲ್ಲಿ ಇತ್ತು ಮೆಸೇಜಸ್. ಬಟ್ ಎಲ್ಲ ಡಿಲೀಟ್ ಮಾಡಿದ್ದಾರೆ. ಹೀಗೆ ಆಮೇಲೆ ಇನ್ನೂ ಡೌಟ್ ಬಂತು ನನಗೆ, ಇವರೆಲ್ಲ ಏನೇ ಪ್ರತಿಯೊಂದಕ್ಕೂ ಅವ್ರ ಮನೆಗೆ ಹೋಗೋದು ಬರೋದೆಲ್ಲ ಆಮೇಲೆ ಗೊತ್ತಾಯ್ತಲ್ಲ, ಜಾಸ್ತಿ ಅವ್ನು ಕರೀತಾ ಇದ್ದಾನೆ ಗಂಡ ಅಂತ. ಆಮೇಲೆ ಇನ್ನೂ ಪಕ್ಕ ನಂಗೆ ಗೊತ್ತಾಯ್ತು. ಆಮೇಲೆ ಇವಳೆಲ್ಲ ಆಡ್ಜಿಗಳಿಗೆಲ್ಲ ಹೋಗಿರೋದು. ಆಮೇಲೆ ಫ್ರೆಂಡು ಕಾರಲ್ಲಿ ಬರ್ಬೇಕಾದ್ರೆ ಪ್ರತಿ ಸರಿ ಇವಳು ಫೋನ್ ಮಾತಾಡ್ತಿರೋಳಂತೆ. ಏನಪ್ಪಾ ಇಷ್ಟು ಮಾತಾಡ್ತಿಲ್ಲ, ಹೇಳ್ತೀನ ಮಾತಾಡ್ತಾ ಇರೋದು ಅಂತ ಕೇಳಿದಕ್ಕೆ, ಇಲ್ಲ ನನ್ ತಂಗಿ ಕಣೋ ಅಂತ ಆ ಫ್ರೆಂಡ್ ಕೆಲ ಹೇಳಿದಾರೆ. ಆಮೇಲೆ ರೂಮ್ ಮಾಡ್ಬೇಕು, ಬೆಂಗಳೂರಿಂದ ಬರ್ತಿದಾರೆ ನಮ್ ರಿಲೇಟಿವ್ ಅಂತ ಹೇಳಿ ಹೋಗಿ ರೂಮ್ನು ಮಾಡಿದಾರೆ, 2 ರೂಮ್ನ. ಆ ಅಣ್ಣ ಅವರು ಬಂದ್ಬಿಟ್ಟಿದ್ದಾರೆ. ಬಟ್ ನನ್ಗಂತ ಪ್ರಕಾರ ಇವ್ರಿಗೆ ಯಾರು ರಿಲೇಟಿವ್ಸ್ ಇಲ್ಲ ಬೆಂಗಳೂರಲ್ಲಿ, ಅಂತದ್ದು ಇಲ್ಲ. ಬಟ್ ನನಗೆ ಒಂದಿನಕ್ಕೂ ಹೇಳೂ ಇಲ್ಲ, ಇವ್ರು ಬರ್ತಾರೆ ಹೋಗ್ತಾರೆ, ಹಿಂಗ್ ರೂಮ್ ಮಾಡಿ ಬಂದೆ ಅಂತಾನೆ ಹೇಳಿಲ್ಲ. ಆಮೇಲೆ ನಮ್ಮನೆಯವ್ರ ಬರ್ತಡೆಗೆ ವಾಚ್ ಕೊಡ್ಸಿದಾಳೆ ಹೋದ ವರ್ಷ. ಆ ವಾಚ್ನ ಏನ್ ಹೇಳಿದ್ರು ಅಂದ್ರೆ, ನನಗೆ ಆಫೀಸ್ ಕಡೆಯಿಂದ ಕೊಟ್ರು ಗಿಫ್ಟ್ನ ಅಂತ ಹೇಳಿದ್ರು. ನಾನು ಹೇಳೋದು ಗುರುಜಿ, ಇವೆಲ್ಲ ಸಂಬಂಧ ಇಲ್ಲ ಅಂದಾಗ ಗಿಫ್ಟ್ಗಳನ್ನ ಕೊಟ್ರು ನನ್ ಕೊಟ್ಟೆ ಅಂತ ಹೇಳ್ಕೊಂಬೋದಿತ್ತಲ್ವಾ ನನ್ನ ಹತ್ರ. ಒಳ್ಳೆ ಸಂಬಂಧ ಆಗಿದ್ರೆ ಈ ಕೊಡಿಸ್ದೆ, ಅವಳು ಕೊಡ್ಸಿದ್ದು ನಾನು ಕೊಡಿಸ್ದೆ ಅಂತ ಹೇಳ್ಕೊಬೋದಿತ್ತಲ್ವಾ. ಅಂದ್ರೆ ನೀವೇನಾದ್ರೂ ದುಃಖ ಮಾಡ್ಕೊಳ್ಬಹುದು ಅಥವಾ ಅನುಮಾನ ಪಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಅವರು ಹಂಗೆ ಹೇಳಿರ್ಬೋದಾ? ಸಿಕ್ತಲ್ಲ ಸ್ಕ್ರೀನ್ ಶಾಟ್ಗಳು 2021 ಇವರು ವಿಡಿಯೋ ಕಾಲಲ್ಲಿ ಮಾಡಿ ನಮ್ಮನೆಯವ್ರು ಕಳ್ಸಿರೋದು, ನೀನ್ ಬೇಕು ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ಮೆಸೇಜಸ್ ಇದೆ, ನನಗೆ ಮೆಸೇಜಸ್ ಸಿಕ್ತು. ಆಮೇಲೆ ಅವಳು ಬ್ಲಾಕ್ ಲಿಸ್ಟ್ ಯಾಕೆ ಆಗಿದೆಯಾ, ಬ್ಲಾಕ್ ಲಿಸ್ಟ್ ತೆಗಿ, ನನ್ನ ಜೊತೆ ಮಾತಾಡಕ್ ಇಷ್ಟ ಅಲ್ವಾ ಅಂತೆಲ್ಲ ಮೆಸೇಜಸ್ ಎಲ್ಲ ಸಿಕ್ತು ಗುರುಜಿ ನನಗೆ. ಬಟ್ ಆಗ ಪಕ್ಕ ಅನಿಸ್ತು ಇವ್ರು ಮಾಡ್ತಾ ಇರೋದು ತಪ್ಪು ಕೆಲಸಗಳು. ಅಲ್ಲಲ್ಲಿ ನನಗೆ ಗೂಗಲ್ ಅಕೌಂಟ್ ಅಲ್ಲಿ ಫೋಟೋಸ್ ಎಲ್ಲ ಸಿಕ್ತು. ಅದನ್ನೆಲ್ಲ ತೋರಿಸಿ ಕಾಲಿಡ್ಕೊಂಡ್ರು, ನನ್ನ ತಪ್ಪಾಯ್ತು ಅಂತ ಕಾಲಿಡ್ಬೇಡಿದ್ರು. ಇನ್ ಯಾವ್ದೇ ಕೆಲಸ ಇಂತ ಕೆಟ್ಟ ಕೆಲಸ ಮಾಡಲ್ಲ ನಾನು ಅಂತ ಹೇಳಿ ನನ್ನ ಕ್ಷಮೆ ಬೇಡಿದ್ದಾರೆ. ಬಟ್ ಹೇಗ್ ನಂಬೋದು ಇವ್ರನ್ನ ಅಂತ ನನಗೆ ಭಯ ಸ್ಟಾರ್ಟ್ ಆಗಿದೆ. ಈ ಕ್ಷಮೆ ಬೇಡಿದ್ ಯಾವಾಗ?
ಈಗ ಜನವರಿ ತಿಂಗಳಲ್ಲಿ. ಈಗಲ್ಲ, ಅಲ್ಲಿ 3 ತಿಂಗಳಾಯ್ತು. ಹೌದು, ನನ್ಗೆ ನಿಜ ಹಬ್ಬ, ಸಂಕ್ರಾಂತಿ ಹಬ್ಬದ ದಿನ ನಾನೇ ಉಳಿತಿರ್ಲಿಲ್ಲ ಗುರುಜಿ. ನನ್ನ ಅನ್ಸೋ ಪ್ರಕಾರ ನಾನು ಸತ್ಬಿಡ್ಬೇಕು ಅನ್ಸ್ತು. ಬಟ್ ಏನು ಅಂದ್ರೆ ನನ್ನ ಮಕ್ಳಿಗೋಸ್ಕರನು ಬದುಕಿದೀನಿ ನಾನು ನಿಜವಾಗ್ಲೂ. ನಮ್ಗೆ ಇಂಥವ್ರನ್ನ ಮದ್ವೆ ಆದ್ನಲ್ಲ ನನ್ನ ಲೈಫಲ್ಲಿ, ಇಂಥ ಕೆಟ್ಟವ್ರನ್ನ ಆದ್ನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ನಾವು ಒಳ್ಳೆ ತರಕ್ಕೆ ಬೆಲೆನೇ ಇಲ್ವಾ? ಇಂಥ ಇವ್ರುಗಳನ್ನ ಒಳ್ಳೇದ್ ಮಾಡಕ್ ಹೋಗ್ತಿದೀವಿ ನಾವು, ಬಟ್ ನನ್ನ ಸಂಸಾರನೇ ಹಾಳು ಮಾಡ್ಬಿಟ್ಲಲ್ಲ ಅಂತ ತುಂಬಾ ಬೇಜಾರು ನನ್ಗೆ. ಎಷ್ಟೇ ಮರಿಬೇಕು, ಅವ್ರಿಗೆ ಕ್ಷಮೆ ಕೇಳಿದ್ರು ಸಹ ನನ್ ಮರಿಬೇಕು ಅಂದ್ರೆ ಆಗ್ತಾ ಇಲ್ಲ. ಈಗ ನನ್ನ ಕ್ಷಮೆ ಕೇಳಿದರೆ ಅವ್ರನ್ನ ಕ್ಷಮಿಸ್ಬೇಕೋ ಬೇಡವೋ ಅಂತ ನೀವು ಉತ್ತರ ಹೇಳಿ. ಎಷ್ಟು ಮಕ್ಕಳವ ನಿಮ್ಗೆ? ನಂಗೆ 2 ಹೆಣ್ಮಕ್ಳು. ಒಬ್ಳಿಗೆ 10 ವರ್ಷ ಕಂಪ್ಲೀಟ್ ಆಗಿದೆ, ಇನ್ನೊಬ್ಳಿಗೆ 8 ವರ್ಷ. ಬಟ್ ಇದು ಯಾವುದು? ಈಗ ನಿಮ್ಮ ಅತ್ತೆ ಮಾವ ಯಾರು ನಿಮ್ಮ ಜೊತೆ ಇಲ್ವಾ ಈಗ? ಅತ್ತೆ ಇದಾರೆ, ಅತ್ತೆಗೂ ಗೊತ್ತು. ಅತ್ತೆ ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಇವೆಲ್ಲ ತಪ್ಪೆಲ್ಲ ಮಾಡೋದಲ್ಲ, ತಪ್ಪು ಮಾಡಿ ಮನೆ ದೇವ್ರ ಆಣೆ ಮಾಡಿದ್ರು, ನಾನು ಯಾವ್ದೇ ತಪ್ಪು ಮಾಡಿಲ್ಲ ಅಂತ ಹೇಳಿ ನನ್ನ ಆಣೆ ಮಾಡಿದ್ರು, ಅಮ್ಮನ ಆಣೆ ಮಾಡಿದ್ರು. ಬಟ್ ಸಾಕ್ಷಿಗಳು ಸಿಕ್ಕಿದ್ವಲ್ಲ, ಆಗ ನನ್ನ ಮತ್ತೆ ತೋರಿಸ್ದೆ, ನೋಡಿ ಅತ್ತೆ ನಮ್ಮ ಮೈದುಂಗೂ ಹೇಳ್ದೆ, ಎಲ್ಲಾರ್ಗು ಹೇಳ್ದೆ. ನಮ್ಮ ಅಪ್ಪ ಅಮ್ಮಂಗೂ ಗೊತ್ತು, ನಮ್ಮ ಅಪ್ಪ ಅಮ್ಮನ್ಗೂ ಸಹ ಮುಖ ತೋರ್ಸಲ್ಲ ಇವ್ರು, ಮುಖ ಕೊಟ್ಟು ಮಾತಾಡಲ್ಲ. ತಪ್ಪು ನಡೆದಿದಾವಲ್ಲ, ಮುಖ ಕೊಟ್ಟು ಮಾತಾಡಲ್ಲ. ಆಮೇಲೆ ಈಗ ನಾನು ಚೆನ್ನಾಗಿ ನೋಡ್ಕೊತಿದ್ದಾರೆ, ಬಟ್ ಕೇರ್ ಮಾಡ್ತಾರೆ. ಇವಾಗ ಮೊದ್ಲು ಹುಷಾರಿಲ್ದೆ ಮಲಗಿದ್ರು ಸಹ ನೋಡ್ಕೊಂಡು ಹೋಗೋರು, ಬಾ ಅಂತ ಕರಿತಿರ್ಲಿಲ್ಲ ಮುಂದಿನಕ್ಕೂ. ಇವಾಗ ಊಟ ಮಾಡ್ದ, ತಿಂಡಿ ತಿಂದ, ಏನ್ ಮಾಡ್ತಾ ಇದೀಯ ಅಂತ ಇವಾಗ ಕೇರ್ ಮಾಡ್ತಿದ್ದಾರೆ, ಯಾಕಂದ್ರೆ ತಪ್ಪು ಮಾಡಿದಾರಲ್ಲ. ಅಂದ್ರೆ ಫೋನ್ ಲಾಕ್ ಎಲ್ಲ ತೆಗ್ದಿದಾರ ಈಗ? ಫೋನ್ ಲಾಕ್ ತೆಗ್ದಿದ್ದಾರೆ. ಅಂದ್ರೆ ಈಗ ಮೊದಲು ಯಾವ ಮುಂಜಾಗ್ರತೆ ವಹಿಸ್ತಾ ಇದ್ರು, ಈಗ ಸ್ವಲ್ಪ ಆ ವಿಚಾರದಲ್ಲಿ ಸ್ವಲ್ಪ ಸಡಿಲತೆ ಅಥವಾ ಸ್ವಲ್ಪ ಮುಕ್ತವಾಗಿದ್ದಾರೆ. ಈ ಗುಪ್ತತೆ ಏನಿಲ್ಲ, ಎಲ್ಲ ಫೋನಲ್ಲೆಲ್ಲ ಹಾಕ್ತೀನಿ ಇಟ್ಕೊಳ್ಳಲ್ಲ. ಬಟ್ ಫೋನ್ ಏನ್ ಜಾಸ್ತಿ ಇಡಲ್ಲ. ಆಮೇಲೆ ವಾಕ್ ಹೋಗ್ತೀನಿ ಅಂತ ಹೋಗೋರು, ಅಂದ್ರೆ ನಮ್ಮ ಮನೆ ಹತ್ರನೇ ಆವತ್ ಪಕ್ಕದಿದೆ, ವಾಕ್ ಹೋಗ್ತೀನಿ ಅಂತ ಹೋಗೋದು. ಹಾಗೆಲ್ಲ 12 ಗಂಟೆ 1 ಗಂಟೆಗೆ ಬರೋದು, ಪಾನ್ ಕಾಲಿದೆ ಅದಿದೆ ಅನ್ಕೊಂಡು ಹೋಗೋದು. ನಾನು ಆಫೀಸಿಂದ ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಅಂತ ನಾನು ಸುಮ್ಮನಾಗ್ತಿದ್ದೆ. ಬಟ್ ಈಗ ನೋಡಿ 11 ಗಂಟೆ ಒಳಗಡೆನೆ ಕಾನ್ಕಾಲು ಆಫೀಸಲ್ಲಿ, ಕಾನ್ಕಾಲ್ ಇದ್ರು 10:30 ಅಷ್ಟೊತ್ತಿಗೆ ಮುಗ್ದೋಗ್ಬಿಡುತ್ತೆ. ಆಗ ಹೇಳೋರು 1 ಗಂಟೆ ತನಕನೂ ಕಾನ್ಕಾಲ್ ಇರುತ್ತೆ, ನಾನು ಮಾತಾಡ್ಬೇಕು ಅಂತ ಹೇಳಿ ವಾಕ್ ಹೋಗೋರು, 5 ಗಂಟೆ ರಾತ್ರಿಗೆ ಎದ್ದು ಹೋಗೋರು. ನಾನು ತುಂಬಾ ನಂಬಿದೆ ಗುರುಜಿ. ನನ್ ಗಂಡ ಶ್ರೀರಾಮಚಂದ್ರ ಅಂತಾನೆ ಹೇಳ್ಕೊಳಕ್ಕೂ ನಾನು ಎಲ್ಲಾರ ಹತ್ರಗೂ ಹೇಳ್ಕೊಂಡಿದ್ದೆ, ತುಂಬಾ ಒಳ್ಳೆಯವನು, ನನ್ನಂತ ಗಂಡ ಯಾರಿಗೂ ಸಿಕ್ಕಿಲ್ಲ ಅಂತಾನೆ ಅನ್ಕೋತಿದ್ದೆ ನಾನು. ಏನನ್ಸುತ್ತೆ, ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊಂಡೆ ಇಂಥ ಕಚಡಗಳನ್ನ ಆಗಿ ಅಂತ ಅನ್ಸುತ್ತೆ ಇವಾಗ. ಇರ್ಲಿ. ಈಗ ನೀವು ಕಡೆಯಲ್ಲಿ ತುಂಬ ಭರವಸೆಯಿಂದ ಹೇಳಿದ್ರಿ. ಅಂದರೆ ಮೊದಲು 1 ಗಂಟೆ ಆದರೂ ಬರ್ತಿರ್ಲಿಲ್ಲ, ಈಗ 10 ಗಂಟೆ ವರ್ಷದಲ್ಲಿ ಬರ್ತಾರೆ. ಮೊದಲು ಫೋನ್ ಲಾಕ್ ಇಡ್ತಿದ್ರು, ಈಗ ಇಡ್ತಿಲ್ಲ. ಮೊದಲು ನನ್ನ ಕಾಳಜಿ ಮಾಡ್ತಿರ್ಲಿಲ್ಲ, ಈಗ ಮಾಡ್ತಿದ್ದಾರೆ. ಅಂದರೆ ಇದೇನು ಬದಲಾವಣೆ ಆಗಿದೆಯಲ್ಲ, ಅದು ಭಾಳ ಸ್ವೀಕಾರಾರ್ಹ, ಸ್ವಾಗತಾರ್ಹ ಹೌದು. ಬಟ್ ಇದು ಏನು ಅವ್ರ ತಪ್ಪನ್ನು ಮುಚ್ಚಾಕೊಳ್ಳಿಗೆ ಮಾಡ್ತಿದ್ದಾರ ಅಂತ ಮತ್ತೆ ಗೊಂದಲ ನಿಮಗೆ? ನನಗೆ ಅದೇ ಏನು ಅಂತಂದ್ರೆ, ಈಗ ಒಂದು 6 ತಿಂಗಳು 1 ವರ್ಷ ಮರ್ತು ಬಿಡ್ತಾರೆ. ಬಟ್ ಅವಳಿಗೂ ಎದುರಿಸ್ಕೊಂಡೆ ಗುರುಜಿ. ನಾನು ಬಿಡ್ಲಿಲ್ಲ, ನಾನು ಅವಳನ್ನ ಹೋದೆ ಮನೆಗೆ ಹೋಗಿ ಜಗಳ ಮಾಡಿ ಆ ಮೆಸೇಜಸ್ ಎಲ್ಲ ತೋರಿಸ್ಕೊಂಡೆ. ತಪ್ಪಾಯ್ತು, ನೀನ್ ಕಾಲ್ ಕಟ್ಕೋತೀನಿ ಅಂದ್ಲು. ನನ್ಗೂನು ಕಾಲ್ ಹಿಡಿತೀನಿ ಅಂತ ಹೇಳಿದ್ಲವಳು. ಈ ಕಾಲಿಗೆಯವರಿಬ್ರು ಕೂಡ ತಪ್ಪು ಮಾಡಿದ್ರು ಅಂತ ಅಲ್ಲಿ ಖಾತ್ರಿ ಆಯ್ತು. ಅವಳು ಕಾಲ್ ಹಿಡಿತೀನಿ ಅಂದ್ಲು. ಆಮೇಲೆ ಏನ್ ಹೇಳಿದ್ಲು ಅಂದ್ರೆ, ಇನ್ನ ನಾನು ಮಾತಾಡ್ಸಲ್ಲ, ನಿಮ್ ಸಾವಾಸಕ್ ಬರಲ್ಲ, ಮುಖನೇ ತೋರ್ಸಲ್ಲ ನಿಮ್ಗೆ, ನಾವೆಲ್ಲಾದ್ರೂ ಹೋಗ್ಬಿಡ್ತೀನಿ ಅಂತ ಅನ್ನ ಮಟ್ಟಿಗೆ ಆಗಿದ್ದಾಳ ಅವಳು. ಆಗ್ಲವಾ? ಈಗ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ, ಇವ್ರನ್ನ ನಂಬೋದಾ ನಾನು ಇನ್ನು ಲೈಫಲ್ಲಿ ಇವ್ರನ್ನ ಅಂತ? ನಿನ್ ಪ್ರಶ್ನೆ ಅರ್ಥ ಆಯ್ತವ, ತೊಂದ್ರೆ ಇಲ್ಲ. ಈಗ ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳು. ಅಂದ್ರೆ ನೀನೇ ಒಂದು ನಿರ್ಧಾರಕ್ಕೆ ಬರೋದು ಬೇಡ. ಇಲ್ಲಿ ಧರ್ಮ ಅಥವಾ ಇಲ್ಲಿ ಸ್ವಲ್ಪ ಹೆಂಗೆ ನಡ್ಕೊಂಡ್ರೆ ಒಳ್ಳೇದು ಅಂತ ಕೇಳೋ ವಿದ್ಯಾರ್ಥಿ ಆಗಿ ನೀನು. ಈಗ ನೀನು ನಿನ್ನ ಮನಸ್ಸಲ್ಲಿ ಏನು ಉದ್ವೇಗ ಇದೆ ಅದ್ರ ಪ್ರಕಾರನೇ ನೀನು ನಡ್ಕೊಳ್ಳೋಕೆ ಶುರು ಮಾಡಿದೆ ಅಂದ್ರೆ ಆತನಿಗೂ ನಿನಗೂ ವ್ಯತ್ಯಾಸ ಇಲ್ಲ. ಆಯ್ತು, ತೊಂದರೆ ಇಲ್ಲ. ಈಗೊಬ್ಳು ನಿಯತ್ತಿನಿಂದ ಪ್ರಾಮಾಣಿಕತೆಯಿಂದ ಗಂಡನ್ನೇ ಪತಿಯೇ ಪರದೈವ ಅಂದುಕೊಂಡು ಅವನೇ ಸರ್ವಸ್ವ ಅವನೇ ಜಗತ್ತು ಅಂದುಕೊಂಡು ಬದುಕುವ ಒಂದು ಹೆಣ್ಣಿಗೆ ಇಂಥದ್ದೇನೋ ಗಂಡನ ಅಕ್ರಮ ಅಥವಾ ಈ ಮೋಸದ ಮನಸ್ಥಿತಿ ಗೊತ್ತಾದಾಗ ಅದು ಯಾವ ಪರಿಣಾಮ ದುಃಖವಾಗುತ್ತೆ, ಅದೆಷ್ಟು ನೋವಾಗುತ್ತೆ ನಾನು ಬಲ್ಲೆ ತಾಯಿ. ನಾನು ಸಂಕ್ರಾಂತಿ ಹಬ್ಬದ ದಿನ ನಾನು ಇರಬಾರ್ದು ಅಂತ ನಾನು ನಿರ್ಧಾರ ತಗೊಂಡಿದ್ದೆ.
ನಿಜ ನನಗೆ ಇಂಥ ಮೋಸ ನಡೀತಲ್ಲ ನನ್ನ ಲೈಫಲ್ಲಿ ಅಂತ ಹೇಳಿ ನನ್ನ ಮಕ್ಳು ಮುಖ ನೋಡಿದ್ರೆ ಸುಮ್ಮನೆ ಅದೇ ಇಬ್ರು ಹೆಣ್ಮಕ್ಳು ಈಗಲೇ ನನ್ನ ಈ ತರ ಮಾಡೋಣ, ನನ್ನ ಮಕ್ಳನ್ನ ಕಡೆಗಡಿಸ್ಬೋದು, ಏನ್ ನನ್ ಸತ್ರು 3 ದಿನ ಅಳ್ತಾರೆ ಆಮೇಲೆ ಸುಮ್ಮನೆ ಆಗ್ತಾರೆ ಅನ್ನೋದಕ್ಕೋಸ್ಕರ ನಾನು ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಟ್ಟು ನಾನು ಜೀವನ ಮಾಡಕ್ಕೂ ಸರಿನೇ. ನಾನು BSc ನರ್ಸಿಂಗ್ ಮಾಡಿದ್ದೀನಿ, ಹೊರಗಡೆ ಹೋದ್ರು ನನ್ನ ಮಕ್ಳನ್ನ ಸಾಕ ಯೋಗ್ಯತೆ ಇದೆ. ಬಟ್ ಏನು ಅಂದ್ರೆ ಗಂಡ ಇಲ್ದೇನೆ ಜೀವನ ಮಾಡಕ್ಕಾಗಲ್ಲ ಗುರುಜಿ. ನಾನು ಹೇಳೋದೇನು ಅಂದ್ರೆ ಎಂತವನೋ ಆಗ್ಲಿ ಗಂಡ ಅಂತ ಇರ್ಬೇಕಲ್ವಾ. ಬಟ್ ಏನು ಅಂದ್ರೆ ಇದನ್ನೆಲ್ಲ ಸಹಿಸಕ್ಕಾಗಲ್ಲ, ಅನೈತಿಕ ಸಂಬಂಧ ಅಂತ ಹೇಳಿದಾಗ ನನಗೆ ನಾನು ಏನ್ ಬೇಕಾದ್ರೂ ತಡ್ಕೋತಿದ್ದೆ. ಅವ್ನ್ ಕಳ್ತನ ಮಾಡಿದ್ರು ನನ್ನ ಅದ್ರ ಕ್ಷಮಿಸ್ತಿದ್ದೆ. ಬಟ್ ಈ ತರ ಕೆಟ್ಟ ಆಲೋಚನೆಗಳು ಮಾಡಿದಾಗ ಅವರು ಬಟ್ ನಂಗೆ ಅದಕ್ಕನ ನಂಗೆ ಮರೆಯಕ್ಕೆ ಆಗ್ತಲ್ಲ. ಅವ್ರು ಏನೇ ಎಷ್ಟೇ ಚೆನ್ನಾಗಿ ನೋಡ್ಕೋಬಹುದು, ಒಂದ್ಸರಿ ಈ ತಪ್ಪು ಮಾಡಿದಾಗ ಮತ್ತೆ ಅವ್ರ ಮೇಲೆ ನಂಬಿಕೆ ಅನ್ನೋದೇ ಬರಲ್ಲ. ನಿಜ. ಈಗ ನನ್ನ ಮಾತನ್ನು ಸುಮ್ಮನೆ ಸಮಾಧಾನವಾಗಿ ಕೇಳು. ಈಗ ನೀನೇನು ಮಾತಾಡೋಕೆ ಹೋಗ್ಬೇಡ, ಸುಮ್ಮನೆ ಕೇಳು. ಅಂದರೆ ಈ ಸಮಯದಲ್ಲಿ ನೀನು ಓದಿರ್ಬೋದು, ನೀನು ಹೊರಗಡೆ ಹೋಗಿ ತುಂಬ ಸ್ವಾವಲಂಬಿಯಾಗಿ ಸ್ವತಂತ್ರವಾಗಿ ನಿನ್ನ ಮಕ್ಕಳನ್ನು ಸಾಕೋ ಶಕ್ತಿ ಇರ್ಬೋದು. ಆದರೆ ಮುಂದೆ ಯಾವತ್ತೂ ಒಂದು ದಿನ ನಾನು ನನ್ನ ಗಂಡನ ಒಂದು ತಪ್ಪಿಗೆ ಕ್ಷಮೆ ಕೊಡದೆ ನಾನು ದೊಡ್ಡ ತಪ್ಪು ಮಾಡ್ಕೊಂಡ್ಬಿಟ್ಟು ನಾನು ಪಶ್ಚಾತ್ತಾಪ ಪಡೋದಿನ ನಿನಗೆ ಬರಬಾರ್ದು. ಹೌದು. ಯಾಕೆ ಹೇಳ್ತಿದ್ದೀನಿ ಅಂದ್ರವ, ನಿನಗೆ ಇದೊಂದು ಅನುಭವ ಇರ್ಬೋದು. ನಾನಿಂದ 1000 ಕತೆ ಕೇಳಿದ್ದೆ, ಅದಕ್ಕೆ ಹೇಳ್ತಾ ಇನ್ನು ಕೇಳು. ಯಾಕಂದರೆ ಈ ದುಡುಕಿ ನಿರ್ಧಾರ, ಆತನದ್ದು ದುಡುಕಿ ಅಕ್ರಮ ಮನಸ್ಥಿತಿ ಆದರೆ ನಿನ್ನದು ದುಡುಕಿ ಬಿಡುಗಡೆಯ ಭಾವನೆ ಅಥವಾ ಇಲ್ಲಿಂದ ನಾನು ಪ್ರತ್ಯೇಕ ಆಗ್ತೀನಿ ಅನ್ನೋ ಯೋಚನೆ ಇದೆಯಲ್ಲ, ಒಂದು ಇಡೀ ಸಮಗ್ರ ಕುಟುಂಬದ ದೃಷ್ಟಿಕೋನದಲ್ಲಿ ಮಕ್ಕಳ ಭವಿಷ್ಯ ಅಥವಾ ಮಕ್ಕಳ ಈ ಬಾಲ್ಯದ ಬದುಕಿನ ಎಷ್ಟೋ ಭಾಗ್ಯಗಳನ್ನು ನೀನು ಕಿತ್ಕೊಂಡಂಗೆ ಆಗುತ್ತೆ, ಹೌದಲ್ಲವಾ? ಮತ್ತು ಗಂಡಸರ ಅಥವಾ ಈ ಪುರುಷರ ವಿಚಾರವಾಗಿ ನಾನು 3 ರೀತಿ ಜನರನ್ನು ನೋಡಿದ್ದೀನಿ. ಒಂದು, ಮದುವೆಗೆ ಮುಂಚೆ ತುಂಬ ಅಕ್ರಮವಾಗಿ ನಡ್ಕೊಂಡು ಏನು ಬೇಕು ಅದನ್ನೆಲ್ಲ ಹೊಲಸು ಬದುಕಿ ಮದುವೆ ಆದಮೇಲೆ ನಿಯತ್ತಿಂದ ಬದುಕೋರು ನೋಡಿದ್ದೀನಿ. ಮತ್ತು ಇನ್ನೊಂದು ವರ್ಗ ಇದೆ, ಅವರು ಮದುವೆಗೆ ಮುಂಚೆ ಶುದ್ಧರಿದ್ದು ಮದುವೆ ಆಗಿ 1-2-3 ವರ್ಷ ಆದಮೇಲೆ ಈ ರೀತಿ ಅಕ್ರಮ ಮನಸ್ಥಿತಿಗೆ ಬೀಳೋರನ್ನು ನೋಡಿದ್ದೀನಿ. ಮತ್ತು ಇನ್ನೊಂದು ವರ್ಗ ಇದೆ, ಅದು ಮದುವೆ ಆಗಿ 2 ಮಕ್ಕಳಾಗಿ 20-15 ವರ್ಷ ಆದಮೇಲೆ ಒಂದು ಅಕ್ರಮ ಮನಸ್ಥಿತಿ ಶುರುವಾಗೋದು ನೋಡಿ. ಅಂದರೆ ನಾನು ಹೇಳೋದವ, ಪ್ರತಿ ಪುರುಷರ ಬದುಕಿನಲ್ಲಿ ಒಂದು ವೇಳೆ ಅವರು ಅಧ್ಯಾತ್ಮ, ಧರ್ಮ, ಈ ಜ್ಞಾನ, ಈ ತತ್ವಜ್ಞಾನ ಅಥವಾ ಈ ಸಾತ್ವಿಕ ಬದುಕು ಇದರಿಂದ ದೂರ ಇದ್ದಾರೆ ಅಂದರೆ ಆ ಎಲ್ಲ ಪುರುಷರಲ್ಲೂ ಈ 3 ಹಂತದ ಈ ಅಕ್ರಮ ಮನಸ್ಥಿತಿ, ಒಂದು ಮದುವೆಗೆ ಮುಂಚೆ ಎಡವಟ್ಟು ಮಾಡ್ಕೊಂಡಿರ್ತಾರೆ, ಮದುವೆ ಆದ ತಕ್ಷಣ ಒಂದಷ್ಟು ಎಡವಟ್ಟು ಮಾಡ್ಕೊಳ್ತಾರೆ, ಅಥವಾ ಮಕ್ಕಳಾಗಿ ಒಂದಷ್ಟು 40-50 ವರ್ಷ ಆದ ನಂತರ ಒಂದಷ್ಟು ಎಡವಟ್ಟು ಮಾಡ್ಕೊಳ್ತಾರೆ. ಬಟ್ ನಿನ್ನ ಗಂಡಂದು ಈಗ ಶುರುವಾಗಿ ಇಲ್ಲಿ ಮುಕ್ತಾಯ ಆಗಿದೆ, ಮತ್ತು ಇದಕ್ಕೆ ಅವಕಾಶ ಇಲ್ಲ. ಈಗ ನಾನು ಈ ಜಾಗದಲ್ಲಿ ಕೂತು ನಿನಗೆ ಭರವಸೆ ಕೊಡ್ತೀನವ, ನನ್ನ ಅಂತರಂಗದ ಶಕ್ತಿಯಿಂದ, ನನ್ನ ತಿಳುವಳಿಕೆಯಿಂದ ಹೇಳ್ತೀನಿ, ನೀನು ಈಗ ಕ್ಷಮೆ ಕೊಟ್ಟು ಇದಾದ ಮೇಲೆ ಗಂಡ ಏನು ಪರಿವರ್ತನೆ ಹೋಗಿ ನಿನ್ನ ಕಾಲಿಗೆ ಬಿದ್ದ, ಬಹುಶಃ ತಿದ್ದಿಕೊಳ್ಳುವ ಮನಸ್ಥಿತಿ ಅವರಾದ್ರೆ ಮಾತ್ರ ಇಂಥವೆಲ್ಲ ನಡೆಯೋಕೆ ಸಾಧ್ಯ. ಇಲ್ಲ ನಾನು ಹಿಂಗೆ ಇರೋದು ಕಣೆ, ಅದೇನು ಮಾಡ್ಕೊಳೆ, ನಾನು ಅವಳನ್ನೇ ಇಟ್ಕೊಂಡಿದ್ದೀನಿ ಕಣೆ ಅಂದ್ಕೊಂಡಿದ್ರು ಏನು ಮಾಡಂಗಿದ್ದೆ? ಯಾವಾಗಲೂ ನನ್ನ ಜೊತೆ ಆರ್ಗ್ಯೂ ಮಾಡಿಲ್ಲ. ಬಟ್ ನೀನೀಗ ಮನುಷ್ಯನ ವರ್ತನೆಯ ಮೇಲೆ ರಿಸರ್ಚ್ ಮಾಡಬೇಕು. ಅಂದರೆ ಇದನ್ನು, ಈ ಪರಿವರ್ತನೆ ಕೂಡ ನಾನು ನಾಟಕ ಇರ್ಬೋದಾ ಅಂತ ಭಾವಿಸ್ತಾ ಹೋದ್ರೆ ನಷ್ಟ ಯಾರಿಗೆ? ಅಂದರೆ ನಾನು ಹಿಂಗಾದರೂ ಕೂಡ ಇವಳು ಇದನ್ನೇ ಮಾಡ್ತಾವಳಲ್ಲ, ನಾನು ಪರಿವರ್ತನೆ ಆದರೂ ಕೂಡ ಇವಳು ಮತ್ತೆ ಅದನ್ನೇ ಕೊರಗ್ತಾ ಕೂತ್ಕೊಂಡು ನನ್ನ ಮನೆಗೆ ಕತ್ಲು ಮಾಡಿಬಿಟ್ಲಲ್ಲ ಅಂತ ಆತ ಇನ್ನೊಂಚೂರು ಉಗ್ರ ಆದರೆ ಅದು ನಿನಗೆ ಸಮಸ್ಯೆ. ನೋಡವಾ, ನೀನು ಓದಿರೋಳು, ಇನ್ನೂ 10 ವರ್ಷ ಬಿಟ್ಟು ಈತ ದ್ರೋಹ ಮಾಡಿದ್ರು ಅವತ್ತಿಗೂ ನೀನು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳೋ ಶಕ್ತಿ ನಿನಗಿದೆ, ಆಯ್ತಲ್ಲ? ಆದರೆ ಈಗ ನಾನು ನಿಯತ್ತಿನಲ್ಲಿರೋಳಾಗಿ, ನಾನು ಧರ್ಮದ ರೀತಿಯಲ್ಲಿ ಪತಿವ್ರತೆಯಾಗಿ ಬದುಕೋಳಾಗಿ, ನನ್ನ ಗಂಡನ ಈ ದುರ್ವರ್ತನೆ ಅಥವಾ ಸ್ವಲ್ಪ ಕೆಟ್ಟ ಬುದ್ಧಿ ಏನು ಬಂತು, ಇದು ಒಂದು ಮಹಿಳೆಯ ಸಂಪರ್ಕ ಅಂದರೆ ಅವಳ ಪ್ರಚೋದನೆ ಇವನ್ನ ಧರ್ಮ ಬುದ್ಧಿಯನ್ನು ಕೆಡಿಸಿರುತ್ತೆ. ಹಾಗಂತ ಇವಳಿಗೆ ಬುದ್ಧಿ ಇರಬಾರ್ದ? ಇರಬೇಕು. ಈಗ ಆಕೆ ಇಲ್ದಿರ ಇನ್ನೊಬ್ಳು ಬರ್ತಾಳೆ, ಅವ್ರಿಂದ ಹೋಗೋದಾ? ಇಲ್ಲ. ಅಂಥ 1000 ಅಪ್ಸರೆಯರು ಬರಲಿ, ಅಥವಾ ಮೇನಕೆಯರು ಬರಲಿ, ಅಥವಾ ಅವಳು ಯಾರೇ ದೇವಸುಂದರಿನೇ ಬರಲಿ, ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಬಾರ್ದು ಅಂತ ಇದ್ದರೆ ನಿನ್ನಿಂದ ತಿಂಗಳಾನುಗಟ್ಟಲೆ ಹೊರಗಡೆ ಇದ್ರೂ ಕೂಡ ಅವ್ರು ನಿಯತ್ತಾಗೇ ಇರ್ತಾರೆ.
ಹೌದು ನಿಯತ್ತು ಅನ್ನೋದು ನೀನೊಂದು ಕಡೆ ಅವರೊಂದು ಕಡೆ ಇದ್ದು ಮಾತ್ರ ಕೆಟ್ಟು ಹೋಗಲ್ಲ. ನೀವು ಮಂಗಳ ಗ್ರಹದಲ್ಲಿದ್ದು ಇವ್ರು ಭೂಮಿ ಮೇಲಿದ್ದರೂ ಕೂಡ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಬಾರ್ದು ಅನ್ನೋ ಆ ಮೂಲ ಸಂಸ್ಕಾರ ಇದ್ದರೆ ನೀನು ಸತ್ತು ಹೋದರೂ ಅವ್ರು ಹಂಗೆ ನಿನ್ನ ನೆನಪಲ್ಲೇ ಬದುಕ್ತಾರೆ. ಹೌದು ಅಂದರೆ ಪ್ರೀತಿ ಅನ್ನೋದು ಆ ಮಟ್ಟಕ್ಕಿರುತ್ತೆ. ಬಟ್ ಇಂದ್ರಿಯಗಳ ಲೆಕ್ಕದಲ್ಲಿ ಇಂದ್ರಿಯಗಳ ಮಟ್ಟಕ್ಕೆ ತಗೊಂಡ್ರೆ ಅದರ ಸುಖವೇ ಬಹಳ ಪ್ರಧಾನವಾಗಿಬಿಟ್ರೆ ಈ ಪ್ರೀತಿ ಒಂದು ಅರೆಗಳಿಗೆ ಮರೆತು ಬಿಡೋಣ ಅನ್ಸುತ್ತೆ ಅವನಿಗೆ. ನಾನೇನು ನನ್ನ ಹೆಂಡತಿ ಬಿಡ್ತಿಲ್ಲ, ಬಟ್ ಒಂಚೂರು ಏನು ತಪ್ಪು ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಅವನಿಗೆ ಧರ್ಮವನ್ನು ಅವನ ಮೂಗಿನ ನೇರಕ್ಕೆ ತಗೊಂಡ್ಬಿಡ್ತಾನೆ. ಇಲ್ಲಿ ಆಗಿರುವುದು ಅದೇ. ಅಂದರೆ ಇಲ್ಲಿ ಬಂದು ನಿನ್ನನ್ನು ಪ್ರೀತಿ ಮಾಡ್ತಿದ್ದು, ಕಾಳಜಿ ಮಾಡ್ತಿದ್ದು ಹೌದು, ಮತ್ತು ಅಲ್ಲಿ ಇಂದ್ರಿಯ ಸುಖದ ವಿಚಾರಕ್ಕೂ ಹೋಗ್ತಿದ್ದು. ಅಂದರೆ ನೀನು ಧರ್ಮ ಪತ್ನಿ ಅಂತ ಏಕೆ ಕರೆಸ್ಕೊಳ್ತೀಯ ಅಂದರೆ ನೀನು ಇದರ ಸ್ಕ್ರೀನ್ಶಾಟ್ ಹಿಡಿದು ಇದರ ಸಾಕ್ಷಿಗಳನ್ನು ಹಿಡಿದು ಅವ್ರ ಮುಂದೆ ಇಟ್ಟಾಗ ಇಬ್ಬರೂ ಕಾಲಿಗೆ ಬಿದ್ದರು ಅಂದ್ರೆ ಅದರ ಅರ್ಥ ಅದು ನಿನಗಿರೋ ಶಕ್ತಿ ಇಲ್ಲ, ಧರ್ಮ ಪತ್ನಿ ಅನ್ನೋ ಆ ಧರ್ಮಕ್ಕಿರೋ ಹೆಸರು. ಅದೇ ಅವಳೋಗಿ ನ್ಯಾಯ ಕೇಳಿ ಹಿಂಗೆ ನನ್ನ ತಕ್ಕ ಇಷ್ಟು ದಿನ ಬರ್ತಿದ್ದ, ಈಗ ನಾಳೆಯಿಂದ ಬರ್ತಿಲ್ಲ, ಅಥವಾ ನೆನ್ನೆಯಿಂದ ಬರ್ತಿಲ್ಲ ಅಂತ ಅವಳೋಗಿ ನ್ಯಾಯ ಕೇಳೋಕ್ಕಾಗುತ್ತಾ? ಯಾಕಂದ್ರೆ ಅದು ಅಕ್ರಮ. ಕಳ್ಳ ಹೋಗ್ಬಿಟ್ಟು ಬ್ಯಾಂಕ್ ಅವರು ಲೂಟಿ ಮಾಡ್ಲಿಕ್ಕೆ ಹೋಗ್ತಾನೆ, ಬ್ಯಾಂಕ್ ಬಾಗ್ಲೆಲ್ಲ ಹಾಕ್ಬಿಟ್ಟಿದೆ, ಪೊಲೀಸ್ನ ಹತ್ರಕ್ಕೆ ಹೋಗ್ಬಿಟ್ಟು ಏನು ಸ್ವಾಮಿ ನಾವು ನಾನು 2 ಗಂಟೆ ರಾತ್ರಿಗೆ ಕದಿಯೋಕೆ ಬರ್ತೀನಿ ಅಂತ ಗೊತ್ತಿಲ್ವಾ, ಇವ್ರು ಯಾಕೆ ಬ್ಯಾಂಕ್ ಬೀಗ ಹಾಕಬೇಕು ಅಂತ ಕಂಪ್ಲೇಂಟ್ ಕೊಡೋಕ್ಕಾಗುತ್ತಾ? ಹಂಗೆ ಇವಳು ಹೋಗಿ ಇಷ್ಟು ದಿನ ನನ್ನ ಗಂಡ ಇಲ್ದಾಗ ನನ್ನ ಮನೆಗೆ ಬರ್ತಿದ್ದ, ಈಗ ಹಿಂಗೆ ಬರ್ತಿಲ್ಲ, ನಾನೀಗೇನು ಮಾಡಲಿ ಅಂತ ಕೇಳೋಕ್ಕಾಗಲ್ಲ. ಅದೇ ನೀನು ಹೋಗಿ ಜುಟ್ಟು ಹಿಡ್ಕೊಂಡು ಮಖದ ಮೇಲೆ ಬಾರಿಸಿ ಅವಳನ್ನು ಜುಟ್ಟು ಹಿಡ್ಕೊಂಡು ಬೀದಿಗೆ ಎಳ್ಕೊಂಡು ಬಂದು ನನ್ನ ಸಂಸಾರ ಹಿಂಗೆ ಮಾಡಿದಲ್ಲ ಅಂತ ನೀನು ಕೇಳ್ಬೋದು. ಯಾಕೆ? ಧರ್ಮ ಪತ್ನಿ ಅನ್ನುವ ಅವಳಿಗೆ ಮಾತ್ರ ಧರ್ಮದಲ್ಲಿರುವ ಕಾರಣಕ್ಕೆ ಪ್ರಶ್ನಿಸುವ ಹಕ್ಕಿದೆ. ಸೊ ನಿನಗೆ ಇವರಿಬ್ಬರೂ ಕೂಡ ಕಾಲಿಗೆ ಬಿದ್ದರು ಅಂದ್ರೆ ಅರ್ಥ ಧರ್ಮಕ್ಕೆ ಎಂದಿಗೂ ಜಯವಿದೆ. ನೀನು ಧರ್ಮದಲ್ಲಿರುವುದರಿಂದ ನಿನಗೂ ಇಂಥದ್ದೊಂದು ನ್ಯಾಯ ಸಿಕ್ಕಿಗೆ ಸಾಧ್ಯ ಆಯಿತು, ಮತ್ತು ಸಿಕ್ಕಿದೆ ಕೂಡ. ಮತ್ತು ನಾನು ಹೇಳೋದವ್ವ, ಹೀಗೆ ಒಂದು ಕ್ಷಮೆ ಕೊಡದೇನೆ ಒಂದೇ ಸಾರಿ ನಾನು ಶಿಕ್ಷೆಗೆ ಒಳಪಡಿಸೋದಾದರೆ ನೀನು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಈ ಜಗತ್ತಲ್ಲಿ. ಅಂದರೆ ಇಲ್ಲಿವರೆಗೂ ನಿನ್ನ ಜೀವನದಲ್ಲಿ ತಪ್ಪೇ ಮಾಡಿಲ್ವ, ಅಥವಾ ಅದನ್ನು ಯಾರು ಕ್ಷಮಿಸಿರೋದಕ್ಕೆ ನೀನು ಇಲ್ಲಿದ್ದೀಯಾ? ಬಟ್ ಬಹುಶಃ ಇಷ್ಟು ಘೋರ ತಪ್ಪು ಮಾಡಿಲ್ಲದೆ ಇರ್ಬೋದು ಅಷ್ಟೇ, ಹೌದಲ್ಲವ? ಬಟ್ ಏನು ಗುರುಜಿ ಅಂದ್ರೆ ನನ್ನ ಒಬ್ಬೊಬ್ಬಳನ್ನೇ ಬಿಟ್ಟು ಹೋಗ್ತಾರೆ. ಬಟ್ ನಾನ್ ಆತರ ತಪ್ಕೊಂಡು ಮಾಡಿಲ್ಲ ಗುರುಜಿ. ನನ್ನ ಮಕ್ಕಳ ಹಣೆಗಳು ನಾನು ಆತರ ಕೆಟ್ಟನ್ನ ನಾನು ಅದನ್ನೇ ನಾನು ಹೇಳ್ತಿರೋ, ನಾನು ಅದನ್ನೇ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀನು ಅದಕ್ಕೆ ಹೇಳೋದು ಕೇಳಿಸ್ಕೊ ಅಂತ. ಈ ತರದ ಹೊಲಸು ತಪ್ಪು ಮಾಡಿಲ್ಲದೆ ಇರ್ಬೋದು, ಬಟ್ ಬೇರೆ ತಪ್ಪುಗಳಾಗಿರ್ತವೆ. ಅದು ಬಾಲ್ಯದಿಂದ ಹಿಡಿದು ಬಹುಶಃ ಎಲ್ಲೋ ಅಪ್ಪ ಅಮ್ಮಂಗೆ ವಿರುದ್ಧವಾಗಿ ನಡ್ಕೊಂಡಿರ್ಬೋದು, ಅಥವಾ ಅಪ್ಪಂಗೆ ಏನೋ ಒಂದು ಮಾತು ಅಂದಿರ್ಬೋದು, ಅಮ್ಮನಿಗೆ ಏನೋ ಒಂದು ಮಾತು ಅಂದಿರ್ಬೋದು, ಅಥವಾ ಅಪ್ಪ ಅಮ್ಮ ಭಾವಿಸಿದಷ್ಟು ನಾನು ಇನ್ಯಾವುದು ಮಾರ್ಕ್ಸ್ ತೆಗೆಯೋಕ್ಕಾಗದೇ ಇರ್ಬೋದು, ಮತ್ತು ಮನೆಯಲ್ಲಿ ಏನೋ ಚೆಲ್ಲಿರ್ಬೋದು, ದೂಕಿರ್ಬೋದು, ನೂಕಿರ್ಬೋದು, ಒಡೆದಾಕಿರ್ಬೋದು. ತಪ್ಪುಗಳು ಅಂದರೆ ಚಿಕ್ಕ ಪುಟ್ಟದ್ದೇನೋ ನಡೆದಿರ್ತವೆ, ಹೌದಲ್ಲವ? ಅವತ್ತು ಅವರೆಲ್ಲ ಕ್ಷಮಿಸ್ಕೊಂಡು ಬಂದಿದ್ದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ತಪ್ಪುಗಳು ಆದಂಗೆ ಕೊಂದು ಹಾಕೋದಿದ್ದೀರಿ, ಈ ಜಗತ್ತಲ್ಲಿ ಈ ಜನಸಂಖ್ಯೆನೇ ಇರ್ತಿರ್ಲಿಲ್ಲ. ಅಂದ್ರೆ ನಾನು ಹೇಳೋದವ್ವ, ಇವತ್ತು ಗಂಡನ್ ತಿದ್ದುತ್ತಾ ಇರೋ ನೀನು ನಾಳೆ ಮಕ್ಳನ್ನ ತಿದ್ದೋ ಕಾಲ ಬರುತ್ತೆ. ಯಾಕಂದ್ರೆ ಅವರು ಏನು ಧರ್ಮಾತ್ಮರಾಗಿ ಇರ್ತಾರೆ ಅಂತಲ್ಲ, ಅವರು ತಪ್ಪು ಮಾಡೋ ಕಾಲ ಬರುತ್ತೆ. ಜೀವನ ಪೂರ್ತಿ ಒಬ್ರನ್ನಲ್ಲ ಒಬ್ರನ್ನ ತಿದ್ದಾನೆ ಇರ್ಬೇಕವ ಜೀವನ. ಏನಂದ್ರೆ ತಪ್ಪುಗಳಲ್ಲಿ ಕೆಲವೊಂದು ಕ್ಷಮಿಸೋಕೆ ಸಾಧ್ಯ ಇದೆ, ಇನ್ನು ಕೆಲವೊಂದು ಅಕ್ಷಮ್ಯ ಅನ್ನೋ ಒಂದಷ್ಟು ವಿಚಾರಗಳಿರ್ಬೋದೇ ಬಿಟ್ರೆ ತಪ್ಪುಗಳು ಹಾಗೇ ಆಗ್ತವೆ. ಈಗ ನಾನು ನಿನಗೆ ಹೇಳೋದು, ಇಂಥದ್ದೇನೋ ಕ್ಷಮೆ ಕೊಟ್ಟು ಅದನ್ನು ಕ್ಷಮಿಸಿ ಮೊದಲಿನಂಗೆ ಏನ್ರಿ ಬಂದ್ರಿ ಊಟ ಮಾಡ್ರಿ ನಾನು ನಿಮ್ಮನ್ನು ತುಂಬ ನಂಬ್ತೀನ್ರಿ ಅನ್ನೋ ಈ ಭಾವನೆಯಲ್ಲಿ ಹೋದರೆ ಚಂದ. ಮುಂದೇನೋ ಆದರೆ ಆಮೇಲೆ ಮಾತಾಡೋಣ. ಬಟ್ ಈಗ ಮೊದಲ ಕ್ಷಮೆ ಏನು ಕೊಟ್ಟಿದ್ದೀಯಲ್ಲ, ಇದಾದ ಮೇಲೂ ಆತ ಫೋನ್ ಲಾಕ್ ತೆಗ್ದಿದ್ದಾನೆ, ನೀನು ಕಾಳಜಿ ಮಾಡ್ತಿದ್ದಾನೆ, ಪ್ರೀತಿ ಮಾಡ್ತಿದ್ದಾನೆ, ಅವಳಿಗೂ ವಾರ್ನಿಂಗ್ ಕೊಟ್ಟು ಬಂದಿದ್ದೀಯಾ, ಮತ್ತು ಈಗ ಎಲ್ಲವೂ ರೀತಿಯಲ್ಲೂ ನಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗ್ತಾ ಇದೆ ಅನ್ನೋದಾದರೆ ನಾನು ಮತ್ತೆ ಅನುಮಾನ ಪಡ್ಲಿಕ್ಕೆ ಶುರು ಮಾಡಿದ್ರೆ ಗಂಡಸರ ಆ ಒಂದು ಕೆಟ್ಟ ಅಹಂಕಾರ ಅಲ್ಲಿಂದ ಶುರುವಾಗುತ್ತೆ. ಅದು ನೀನು ಅವ್ರ ಅಪ್ಪಂಗ ಅಮ್ಮಂಗ ಊರಿನವ್ರಿಗೆಲ್ಲ ಕೋರ್ಟ್ಗೆ ಹೇಳಿದ್ರು ನಾನು ಹಿಂಗೆ ಕಣೆ ಇರೋದು ಅಂತ ಏನು ಮಾಡುತ್ತೀಯ ಅವಾಗ? ಅಂದರೆ ಆ ಮಟ್ಟಕ್ಕೆ ನಾನು ವಿರೋಧ ಮಾಡಬಾರ್ದು. ಏನವ ಈಗ ಬೇಡ ಅಂದರೆ ಈಗ ಗುರುಗಳೇ, ನಾನು ಅವನ ಫೋನ್ ನೋಡಿ ಸಾಕ್ಷಿ ಕೊಟ್ಟು ಎಲ್ಲ ರೀತಿ ಹೇಳಿದ ಮೇಲೂ ಅವನು ಹಂಗೆ ಮಾಡ್ತಿದ್ದಾನೆ, 1 ಗಂಟೆ ರಾತ್ರಿ ಆದರೂ ಮನೆಗೆ ಬರಲ್ಲ, ಮತ್ತು ನನಗೆ ಸಾಕ್ಷಿಗಳು ಸಿಗ್ತಿದ್ದಾವೆ, ಅವಳು ಕೂಡ ಇವನು ನನ್ನ ಗಂಡನ ಜೊತೆ ಎಲ್ಲಿಗೂ ಹೋಗ್ತಾಳೆ, ಫೋನ್ ಲಾಕ್ ತೆಗ್ದಿಲ್ಲ, ಎಲ್ಲ ಮೊದಲಂಗೆ ಇದೆ ಗುರುಗಳೇ ಅಂದಿದ್ರೆ ನಾನು ಹೇಳ್ತಿದ್ದೆ ಇಲ್ಲೇನೋ ಬೇರೆ ಪರಿಹಾರ. ಬಟ್ ಈಗ
ಒಂದಿಡೀ ಸಮಗ್ರ ಒಂದಷ್ಟು ವಿಚಾರಗಳಲ್ಲಿ ಆತ ಬದಲಾವಣೆ ಮಾಡಿಕೊಂಡಿದ್ದಾನೆ ಎಂದಾಗ ಅದೊಂದು ಅಡಿಕ್ಷನ್ನವ, ಅದಕ್ಕೆ ಸಮಯ ಬೇಕು. ಸರಿ ಅಂದರೆ ನಾನು ಹೇಳೋದು, ನೀನು ಹೋರಾಡ್ತಿರೋದು ಗಂಡನೊಂದಿಗೆ ಅಲ್ಲ, ಗಂಡನೊಳಗಿರುವ ರೋಗದ, ಅಂದರೆ ಆ ರೋಗಿಯ ವಿರುದ್ಧ ಅಲ್ಲ, ರೋಗದ ವಿರುದ್ಧ. ಹೌದು ಆ ರೋಗ ಹೋಗಬೇಕು. ರೋಗಿನೇ ಹೊಂಟೋಗ್ಬಿಟ್ರೆ ನೀನು ವಿಧವೆ ಆಗ್ಬಿಡ್ತೀಯ, ಹೌದು ಹೌದಲ್ಲವಾ? ನನ್ನ ಮಕ್ಕಳಿಗೂ ನನ್ನ ಗಂಡನಿಗೂ ಏನೋ ರೋಗ ಬಂದಾಗ, ಅಯ್ಯೋ ರೋಗ ಬಂತು ಅಂದರೆ ರೋಗ ಯಾವ ದೇಹದಲ್ಲಿ ಇದೆಯೋ ಆ ದೇಹವನ್ನೇ ಸುಟ್ಟಾಕ್ಲಿಕ್ಕಾಗಲ್ಲ. ರೋಗವನ್ನು ದೇಹದಿಂದ ಬೇರ್ಪಡಿಸುವ ಪ್ರಯತ್ನವನ್ನೇ ಮಾಡ್ತೀವಿ, ಹೌದಲ್ಲವಾ? ಹೌದು ಇದು ಕೂಡ ಈತನೊಳಗಡೆ ಇರುವ ಈ ಬುದ್ಧಿಗೆ ಹೆಂಡತಿ ಗೊತ್ತಾಗಿ ಅವಳು ಯಾವ ಮಟ್ಟಿಗೆ ವಿರೋಧ ಮಾಡಿದ್ಲು, ಅದಾದ ಮೇಲೇನೆ ತಪ್ಪುಗಳು. ಅಂದರೆ ಹೋಮ್ವರ್ಕ್ ಮಾಡ್ಕೊಂಡು ಬರ್ತಾನೆ ಇಲ್ಲ ಒಬ್ಬ ಹುಡುಗ, ಮೇಷ್ಟ್ರು ಕೂಡ ಕೇಳ್ತಾನೆ ಇಲ್ಲ ಅಂದ್ರೆ ಅವನು ಮುಂದುವರಿಸ್ತಾನೆ. ಹೌದು ಅವನು ವರ್ಷ ಪೂರ್ತಿ ಅವನು ಹೋಮ್ವರ್ಕ್ ಮಾಡ್ಕೊಂಡು ಬರಲ್ಲ. ಏನಂತ ಹೇಳಿದ್ರೆ ಇವರು ಬರ್ತಾರೆ ಅಂತ ಕ್ವಶನ್ ಮಾಡ್ತಿರ್ಲಿಲ್ಲ ನಾನು ಯಾವಾಗ್ಲೂ. ಈಗ ಮೇಷ್ಟ್ರು ಹೋಮ್ವರ್ಕ್ ಕೇಳಿ ಪೆಟ್ಟು ಕೊಡುವಷ್ಟು ಬಹಳ ಕಠಿಣರಿದ್ದಾರೆ ಅಂತ ಗೊತ್ತಾದ ಮೇಲೆ ಅವನು ಮಾಡ್ಕೊಂಬರಕ್ಕೆ ಶುರು ಮಾಡ್ದ ಅಂದರೆ ಅವ್ನು ಅಟ್ಲೀಸ್ಟ್ ನಾನು ಒಳ್ಳೆ ವಿದ್ಯಾರ್ಥಿ ಅಂತ ಕರಿಬೋದಲ್ವಾ? ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ ವಿಡಿಯೋ ಕಾಲ್ ಮಾಡಂಗಿಲ್ಲ, ಯಾಕೆ ನನ್ನ ಮನನ ಅಂತ ಹೇಳಿ ಜಗಳ ಮಾಡ್ಬಿಟ್ಟು ಇನ್ನೊಂದು 2-3 ದಿನ ಫೋನೇ ಮಾತಾಡ್ತಿರ್ಲಿಲ್ಲ. ನನ್ನ ಹತ್ರ ಅನುಮಾನ ಪಡ್ತಾಳೆ ಇವಳು. ಆಮೇಲೆ ಅಮ್ಮನಿಗೆ ಹೇಳೋದು, ನಾನು ಹೊರಗಡೆ ಹೋಗ್ತೀನಿ, ನನ್ ಸ್ವಲ್ಪ ಪ್ರೆಜರ್ ಜಾಸ್ತಿ, ಇವಳು ನನ್ಗೆಲ್ಲ ಮಾತಾಡ್ತಾಳೆ. ನಮ್ಮ ಅಮ್ಮ ಅವ್ರ ಪರವಾಗಿ ಇದ್ರು, ನಂಬಿದ್ರು. ನಮ್ಮ ಅಮ್ಮನ ಅಪ್ಪನ ತನ್ನ ಸ್ವಂತ ಮಗನ ತರ ನೋಡಿದ್ರು, ಕಷ್ಟ ಸುಖಗಳೆಲ್ಲ ನೋಡಿದ್ದಾರೆ. ಅವ್ರಿಗೆ ಹುಷಾರಿಲ್ದಿದ್ದಾಗ ಎಲ್ಲ ಬುದ್ಧಿನೂ ಒಳ್ಳೇದೇ ಗುರುಜಿ. ಬಟ್ ಏನಂತಂದ್ರೆ ಪ್ರವಾಸ ಬೇಕಿರ್ಲಿಲ್ಲ. ನಾನು ಹೇಳೋದೇನಂತಂದ್ರೆ ಅವಳು ಕಚಡ, ಅವಳು ತುಂಬಾ ಕೆಟ್ಟವಳು. ಇವ್ರೊಬ್ರೆ ನೋಡವಾ, ತುಂಬ ನಿನ್ನಂತೆ ತುಂಬ ಗೌರವಾನ್ವಿತವಾಗಿ ಬದುಕೋ ಯಾವ ಹೆಣ್ಣು ಕೂಡ ಇಂಥ ಹೊಲಸು ಕೆಲಸಕ್ಕೆ ಕೈ ಚಾಚಲ್ಲ ಅಥವಾ ಶಾಮೀಲಾಗಲ್ಲ. ಅಂಥವ್ರೇ ಆಗಬೇಕಲ್ಲವಾ? ಈಗ ನೀನು ಹೇಳ್ತೀಗ ಅವಳ ಕ್ಯಾರೆಕ್ಟರ್ ಲೆಸ್ಸು, ಅವಳು ಸರಿ ಇಲ್ಲ ಅಂತ ಅನ್ನೋದು, ಅಂಥವ್ರಿಂದಲೇ ಸಾಧ್ಯ ಇಂಥವೆಲ್ಲ. ನಿನ್ನಂತೆ ಇರುವ ಯಾವ ಹೆಣ್ಣು ಇದಕ್ಕೆ ಬರ್ತಾಳೆ? ಹಂಗೆ ಬಂದಿದ್ದಾಳೆ ಅಂದ್ರೆ ನೀನು ಸಪ್ರೇಟ್ ಏನು ಹೇಳಬೇಕಾಗಿಲ್ಲ ಅದನ್ನ. ಸರಿ ಆಯ್ತು, ಕ್ಯಾರೆಕ್ಟರ್ ಚೆನ್ನಾಗಿರೋ ಹೆಣ್ಣಿನ ಸವಾಸ ಮಾಡು ಅಂತ ನಾನು ಹೇಳ್ಬೋದಾ? ಹಂಗೆ ಮಾಡ್ತಾನೆ ಅಂದ್ರೆ ಅವಳೊಂದು ಕ್ಯಾರೆಕ್ಟರ್ ಚೆನ್ನಾಗಿರೋಳು ಅಂತ ಹೆಂಗೆ ಹೇಳಕ್ ಸಾಧ್ಯ? ನೋಡ್ತಾಯಿ, ಇಲ್ಲಿ ನೀನೊಂದು ಹೆಣ್ಮಗಳಾಗಿ ಅವಳ ಬಗ್ಗೆ ಮಾತು ಬೇಡ, ಅದು ಶಿಕ್ಷೆ ಅದನ್ನು ಅನುಭವಿಸ್ಕೊಳ್ಳುತ್ತೆ. ನಿನ್ನ ವಸ್ತು ಚೆನ್ನಾಗಿರ್ಬೇಕು. ನಮ್ ಗಂಡಂಗೆ ಎಲ್ಲಾನು ಹೇಳಿದ್ರು, ಅವ್ನ್ ಗಂಡ ಯಾವ್ದೇ ತರದ್ದು ಯಾವ ಕಾರಣಕ್ಕೆ ಗುರುಜಿ ಇವ್ ದುಡ್ಡು, ಬಟ್ ಹೆಂಡತಿನ ಬೇರೆಯವ್ರಿಗೆ ಇಟ್ಕೊಂಡ್ರು ಪರವಾಗಿಲ್ಲ, ಇವ್ನಿಗೆ ದುಡ್ಡು ಬೇಕು. ಯಾರು ಹೋಗ್ಲಿ ಮನೆಗೆ ಬರ್ಲಿ ಏನು ಕೇಳಲ್ಲ. ಅದ ಅವ್ರವ್ರು ಅದೇ ಅವ್ರು ಬಂದು ಮಾತಾಡ್ಲಿ, ನಾನು ಅವನಿಗೆ ಹೋಗಿತೀನಿ, ನಿನಗೆ ಬೇಡ. ಅದು ನಿನ್ನ ಮನೆ ವಸ್ತು. ಈಗ ಈಕೆಯಿಂದ ಬಿಡಿಸಿದೆಯಪ್ಪ, ಇನ್ನೊಂದು ಹೆಣ್ಣಿಗೆ ಸವಾಸಕ್ಕೆ ಹೋಗೋದ ಅಂದರೆ ಈ ಹೆಣ್ಣು ಅಂತ ಮಾತ್ರ ಅಲ್ಲ, ಇವಳೇ ಅಂತ ಅಲ್ಲ, ನನಗೆ ಹೆಣ್ಣು ಬೇಕಷ್ಟೇ ಅನ್ನೋರಿಗೆ ನೀನು ಎಷ್ಟನ್ನು ಬದಲಾಯಿಸ್ತೀಯ? ಅಂದರೆ ನಾನು ಹೇಳ್ತಿರೋದು, ಆ ಕಡೆಯಿಂದ ಯಾರು ಬೆಂಬಲ ಕೊಡ್ತಾರೆ ಅದು ನಿನಗೆ ಮುಖ್ಯ ಅಲ್ಲ. ಅಂಥವ್ರು ಬೀದಿಗೂ ಸಿಗ್ತಾರೆ, ನೀನು ಎಷ್ಟನ್ನು ಸರಿ ಮಾಡ್ತೀಯ? ನನ್ನ ಮನೆ ವಸ್ತು ನಾನು ನೆಟ್ಟಿಗಿಟ್ಕೊಳ್ಬೇಕು. ಇವಳನ್ನು ದೂರ ಮಾಡಿದೆ, ಅವಳನ್ನು ದೂರ ಮಾಡಿದೆ ಅಂದರೆ ಈ ರೋಗ ಇರೋವರೆಗೂ ಅದಕ್ಕೆ ಬೆಂಬಲ ಕೊಡೋ ಯಾರಾದ್ರೇನು ಅವಳೇ ಆಗಬೇಕು ಅಂತ ಏನಿಲ್ಲ. ಅದನ್ನೇ ಪ್ರೇಮ ಕಾಮ ಅನ್ನೋದು. ಪ್ರೇಮ ಅದು ನಿನ್ನ ಧರ್ಮಪತ್ನಿಗೆ ಸಂಬಂಧಿಸಿದ್ದು, ಕಾಮ ಅದು ಬೀದಿ ಯಾರು ಸಿಗ್ತಾರೋ ಅವ್ರಿಗೆ. ಯಾಕಂದರೆ ಕಾಮಕ್ಕೊಬ್ಬರು ಬೇಕು ಅಥವಾ ಪ್ರೇಮಕ್ಕೊಬ್ಬಳೇ ಬೇಕು, ಕಾಮಕ್ಕೆ ಇವಳೇ ಬೇಕು ಅಂತ ಏನಿಲ್ಲ. ಇದು ಸೈಕಾಲಜಿ. ಹಾಗಾಗಿ ಈಗ ನೀನು ಅದನ್ನೆಲ್ಲ ನೋಡು, ಭಗವಂತ ನಿನ್ನ ಪರ ಇದ್ದಾನೆ. ನಿಜವಾಗ್ಲೂ ಗುರುಜಿ, ನಾನು ಏನಂತ ಬೇಡ್ಕೋತಿದ್ದೆ ಅಂದ್ರೆ, ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಸಹ ನನ್ ಗಂಡ ಎಲ್ಲಿ ಹೋಗ್ತೀನಿ ಬರ್ತೀನಿ ಅನ್ನಲ್ಲ. ಬಟ್ ನನ್ನ ಹತ್ರ ಅದೆಲ್ಲ ಶೇರ್ ಮಾಡ್ಕೊಳ್ಳೋ ಅಂತ ಹೇಳಿದೆ. ಬಟ್ ಈ ತರ ತಿಳಿಸ್ತೀನಿ ಅಂತ ದೇವ್ರು ಕನ್ಸ್ ಮನ್ಸಲ್ಲೂ ನಾನು ನಿಂತ್ಕೊಂಡಿದ್ದಿಲ್ಲ. ಬಟ್ ಕೆಟ್ಟವು ಎಲ್ಲಾನು ಕಂಡಿಡಿಸ್ಬಿಟ್ಟ ದೇವ್ರು. ನಾನು ನಂಬಿದ ದೇವ್ರು ಇವ್ರ ಕೆಟ್ಟತನ ಎಲ್ಲಾನು ಜೊತೆಲೇ ಕಂಡಿಡಿಸ್ಬಿಟ್ಟ. ಅದಕ್ಕೆ ನಾನು ಹೇಳ್ತೀನಿ, ಅಂದ್ರೆ ಸ್ವಲ್ಪ ಸಮಾಧಾನವಾಗಿ ವಿಚಾರ ತಿಳ್ಕೊ. ಈ ಗಂಡ ಕೆಟ್ಟಿದ್ದು ತಪ್ಪಲ್ಲ, ಬಹುಶಃ ಈ ಕೆಟ್ಟಿದ್ದಾನೆ ಅನ್ನೋದು ತುಂಬ ಕಾಲದವರೆಗೂ ನೀನು ಗೊತ್ತೇ ಆಗಿಲ್ಲ ಅಂದರೆ ಅಲ್ಲೆಲ್ಲೋ ಒಂದು ಕಡೆ ಕಾಲ ಮಿಂಚು ಹೋಗಿರೋದು. ಕೆಲಸಗಳನ್ನ ಬೇರೆ ಕಡೆ ಮಾಡಿಲ್ಲ ಅನ್ನೋದು ಏನು ನನಗೆ ಇಲ್ಲ ತಾಯಿ, ಇಲ್ಲ ನೋಡುವ, ಹಂಗೇನೂ ಇಲ್ಲ. ನಾನು ನಿನಗೆ ನಿನ್ನ ಸಂಸಾರ ಉಳಿಬೇಕು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ಏನು ಆ್ಯಕ್ಷನ್ ತಗೊಂಡಿದ್ಯೋ ಅಷ್ಟಕ್ಕೆ ಸ್ಟಾಪ್ ಮಾಡಿ ನೀನು. ಮತ್ತೆ ನಿನ್ನ ಕಡೆಯಿಂದ ಹೆಚ್ಚು ಪ್ರೀತಿ ಹೋಗಲಿ. ಯಾಕಂದರೆ ಬಹುಶಃ ನಿನ್ನ ಪ್ರೀತಿಯ ವರ್ತನೆ ಮತ್ತು ಪುನರ್ನಂಬಿಕೆ ಇದೇ ವಿಚಾರವನ್ನು ಪದೇ ಪದೇ ನಾನು ಹಂಗಿಸ್ತಾ ಇದ್ರೆ ಯಾರಿಗಾದರೂ ಜೀವ ಅಥವಾ ಜೀವನ ಬಿಡಬೇಕು ಅಂತ ಅನಿಸುತ್ತೆ. ಅಂದರೆ
ನಾನು ಇತ್ತೀಚೆಗೆ ಯಾವುದೋ ಒಂದು ಕೌನ್ಸಿಲಿಂಗ್ ಬಂದಿದ್ದು, ಅಂದರೆ ಆಸ್ಪತ್ರೆಗೆ ತಗೊಂಡು ಓಡಾಡ್ತಾವ್ರೆ, ಈ ಆಸ್ಪತ್ರೆ ಆ ಆಸ್ಪತ್ರೆ, ಅವ್ನಿಗೆ ಏನೋ ನರಳಾಟ ಇದೆ, ಬಟ್ ಕಾಯಿಲೆ ಏನು ಅಂತಲೇ ಗೊತ್ತಾಗ್ತಿಲ್ಲ, ಅಂದರೆ ಚಿಕಿತ್ಸೆ ಹೆಂಗೆ ಕೊಡೋದು? ಗಂಡನದ್ದಿಂಥದ್ದೇನು ಇದೆ ಅಂತ ಗೊತ್ತಾದರೆ ಚಿಕಿತ್ಸೆ ಕೊಟ್ಟೆ, ಅದೇನು ಗೊತ್ತೇ ಆಗಿಲ್ಲ ಅಂದರೆ ಕಾಯಿಲೆ ಗೊತ್ತಾಗುವುದು ಕೂಡ ಅರ್ಧ ಗೆಲುವು. ಯಾಕಂದ್ರೆ ಗೊತ್ತಾದ್ರೆ ನಾನು ಅದಕ್ಕೆ ಏನು ಔಷಧಿ ಅಂತ ಕೊಡ್ಬೋದು, ಅದೇನು ಕಾಯಿಲೆ ಅಂತಲೇ ಗೊತ್ತಾಗ್ತಿಲ್ಲ ಅಂದರೆ ಏನು ಔಷಧಿ ಕೊಡ್ತೀಯ? ಅದಕ್ಕೆ ನಿನ್ನ ಮಗು ನಾಳೆ ಒಂದು ದಿನ ಅವ್ನು ಶಾಲೆಗೆ ಹೋಗೋದ್ರ ಬದಲು ಪಾರ್ಕ್ಗೆ ಹೋಗಿ ಮಲ್ಕೊಳ್ತಾವನೆ ಅನ್ನೋದು ನಿನಗೆ ಬೇಗ ಗೊತ್ತಾಯ್ತು ಅಂದ್ರೆ ಅದಕ್ಕೆ ಆ್ಯಕ್ಷನ್ ತಗೊಳ್ಬೋದು. ನಿನಗೆ ಗೊತ್ತೇ ಆಗ್ತಿಲ್ಲ ಅನ್ನೋದು ಅದ್ರ ಏನು ಆ್ಯಕ್ಷನ್ ತಗೊಳ್ತಿ? ಅಂದರೆ ತಪ್ಪುಗಳು, ಗುಂಡಿಗಳು, ದೋಷಗಳು ಗೊತ್ತಾಗುವುದು ಶಾಪವಲ್ಲ, ವರ. ಇದನ್ನು ತಿಳ್ಕೊಂಡ್ರೆ ಅಲ್ಲಿಂದ ನೀನು ಮೆಚುರಿಟಿ ಶುರುವಾಗಿದೆ ಅಂತ. ಗೊತ್ತಾಗಿದ್ದಕ್ಕೆ ನೀನು ಅರ್ಧ ಕೂಸ್ದೋದೆ ಅಂದರೆ ಅದು ಮೆಚುರಿಟಿ ಅಲ್ಲ. ಹಾಗಾಗಿ ಇದು ಗೊತ್ತಾಯಿತು, ಅದು ಗೊತ್ತಾದ ಮೇಲೆ ಒಬ್ಬಳು ನಿಯತ್ತಿನ ಹೆಂಡತಿ ಎಷ್ಟು ಉಗ್ರಳಾಗಿ ಪ್ರತಿಭಟಿಸ್ಬೋದು ಅಷ್ಟು ಮಾಡಿದ್ದೀಯಾ, ಅದಕ್ಕೆ ತಕ್ಕನಂತೆ ಆತನೂ ಕೂಡ ಬದಲಾಗಿದ್ದಾನೆ. ಇದನ್ನು ಗೌರವಿಸು. ನಾಳೆ ಇರೋರು ಯಾರು, ಸಾಯೋರು ಯಾರವ? ಈಗ ನಮ್ಮ ತಲೆಯಲ್ಲಿ 100 ವರ್ಷದ ಜರ್ನಿ ನಾವು ಮೊದಲೇ ಫಿಕ್ಸ್ ಮಾಡಿಕೊಂಡು, ಅಯ್ಯೋ ಈಗಲೇ ಹಿಂಗಾಗಿದ್ದಾನೆ, ಇನ್ನು ಉಳಿದ ಬದುಕನ್ನು ಹೆಂಗೆ ಬದುಕೋದು? ಆ ಉಳಿದ ಬದುಕು ಇದೆಯೋ ಇಲ್ವೋ ನಿನಗೇನು ಗೊತ್ತವ? ವಿಷಯ ಇಷ್ಟೇ ಇರೋದು, ಈ ಕ್ಷಣ ಈ ರಾತ್ರಿ ಏನೇ ಇದು ಮಾತ್ರ ನಿಂದು. ಗಂಡನ್ನ ಇಷ್ಟನ್ನು ಪ್ರೀತಿಯಿಂದ ಮಾತಾಡಿಸಿ, ಇಲ್ರಿ ಬಿಡ್ರಿ ಇವೆಲ್ಲ ನಡೆಯುತ್ತವೆ, ಇನ್ನು ಮುಂದೆ ನೀವು ಸರಿ ಹೋಗಿದ್ದೀರಾ, ನಾನು ಮೊದಲಷ್ಟೇ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಎಲ್ಲ ದೇವ್ರ ಇಚ್ಛೆ ಅಂದುಕೊಂಡು ನೀನು ಧನಾತ್ಮಕವಾಗಿ ಮಾತಾಡಿಕೊಂಡು ಹೋದರೆ ಆತನಿಗೂ ಒಂದು ಪಾಪ ಪ್ರಜ್ಞೆ ಕಾಡುತ್ತೆ. ಬಟ್ ಯಾವಾಗ ನಾವು ತುಂಬ ಹಂಗಿಸ್ತೀವಿ ಮನುಷ್ಯ ಮೃದುವಾಗುವುದ್ರ ಬದಲು ರಾಕ್ಷಸ ಆಗ್ಲಿಕ್ಕೆ ಶುರುವಾಯ್ತಾನೆ. ಹಂಗಿಸ್ತಾನೆ ಇದ್ದೆ, ಹಿಂಗೆ ಆದ್ರೆ ನೋಡು ನಾನೇ ಇರಲ್ಲ ಅಂತಾರೆ. ಅದನ್ನೇ ಹೇಳ್ತೀನಿ ನಾನು. ಯಾವ ಥರ ಪೀಕ್ ನೋಡಿದ್ದೀನಿ ಅದನ್ನ ಅಂದರೆ, ಒಬ್ಬ 8ನೇ ಕ್ಲಾಸ್ ವಿದ್ಯಾರ್ಥಿ ಪದೇ ಪದೇ ಹೊಡಿತಿದ್ದ ಮೇಷ್ಟ್ರಿಗೆ ಚಾಕು ಚುಚ್ಚೋಷ್ಟು ಧೈರ್ಯ ಮಾಡಿದ್ದಾನೆ. ಅಂದರೆ ಒಂದು ಹಂತದವರೆಗೂ ವಧೆಗಳು ಓಕೆ, ತೀರಾ ಅದು ಅತಿ ಆಗ್ಬಿಡ್ತು ಅಂದಾಗ ಅವನ ಮೇಷ್ಟ್ರನ್ನು ಗೌರವವನ್ನು ಕಳ್ಕೊಂಡ್ಬಿಡ್ತಾನೆ. ಹಂಗೆ ಹೆಂಡತಿಯನ್ನು ಮೂಲ ವಿಚಾರವು ಮರ್ತು ಹೋಗ್ಬಿಡುತ್ತೆ. ಯಾವುದೇ ಆಗ್ಲವ ಪದೇ ಪದೇ ಪೆಟ್ಟು ಬಿದ್ದರೆ ಅದು ಎಷ್ಟು ತಡ್ಕೊಳ್ಳುತ್ತೆ? ಈಗ ಆತ ಮಾಡಿರೋದು ಧರ್ಮ ಅಂತ ಹೇಳ್ತಾ ಇಲ್ಲ, ಬಟ್ ನನ್ನ ಗಂಡ ಅನ್ನೋದನ್ನು ಬಿಟ್ಟು ಸ್ವಲ್ಪ ಮನುಷ್ಯ ಅಂತ ನೋಡಿದಾಗ ಒಂದೇ ಬಾರಿಗೆ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಲಿಕ್ಕೆ ಆಗಲ್ಲ. ಎಲ್ಲೋ ಯಾವಳ ಜೊತೆ ಹೋಗಿ ಮನ್ಗಿದ್ದವನ್ನ ಕರ್ಕೊಂಡು ಬಂದು ಮನೇಲಿ ಮಕ್ಳಿಗೆ ತಂದೆ ಆಗಿರ್ಲಿ ಅಂತ ಸಾಕ್ದವ್ರು ಇದ್ದವ್ರವ ಹೆಂಗಸ್ರುಗಳು. ಅಂದ್ರೆ ನಾನು ಅಷ್ಟು ಪೀಕ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಬಟ್ ನನಗೆ ಕ್ಷಮಿಸಿದೀನಿ, ಬಟ್ ಅದನ್ನ ಮರೆಯಕ್ಕೆ ಆಗ್ತಲ್ಲ ನನಗೆ. ಆಗಲ್ಲ, ಅದು ತಲೆಯಲ್ಲಿ ಇರುತ್ತೆ. ಇದೇ ನಿಜವಾದ ಪರೀಕ್ಷೆ. ಅಂದರೆ ನಿನ್ನ ಅಂತರಂಗದಲ್ಲಿ ಕಲಹ ಸಂಘರ್ಷ ನಡೀತಾ ಇದೆ, ಆದರೂ ನಿನ್ನ ಗಂಡನಿಗೆ ನೀನು ಪ್ರೀತಿ ತೋರಬೇಕು. ಇದೇ ಅಂತರಂಗದಲ್ಲಿ ಒಂದು ಸಂಗ್ರಾಮ ನಡೀತಾ ಇದೆ, ಹೊರಗಡೆ ನಿನ್ನ ಗಂಡನನ್ನು ನೀನು ಚೆನ್ನಾಗಿ ಕಾಣಬೇಕು. ಆಯ್ತವ, ನಿನ್ನ ಅಂತರಂಗದ ಆ ಬೆಂಕಿಯನ್ನೇ ಹೊರ ಹಾಕ್ತಾ ಹೋಗು, ಏನಾಗುತ್ತೆ ನೋಡಿ ನಿನ್ನ ಸಂಸಾರ. ಅದಕ್ಕೆ ಹೇಳ್ತೀನಲ್ಲ, ಪ್ರತಿ ಸಾರಿ ನೀನು ಒಳಗಿರೋದನ್ನೇ ಹೊರ ಹಾಕ್ತಿ ಅಂತ ಅನ್ನೋಕೆ ಶುರು ಮಾಡಿದ್ರೆ, ಇಲ್ಲ ನಾನು ತುಂಬ ಪ್ರಾಮಾಣಿಕಳು, ನಾನು ಇರೋದನ್ನು ಇದ್ದಕ್ಕಿದ್ದಂಗೆ ಹೇಳ್ತೀನಿ, ಹಿಂಗಂದವರೆಲ್ಲ ಬದುಕನ್ನು ನರಕ ಮಾಡ್ಕೊಂಡು ಕೂತಾರೆ. ಒಳಗಡೆ ಏನು ವಿಚಾರ ಇದೆ ಸತ್ಯವನ್ನೇ ಹೇಳಬೇಕು, ಹೌದು, ಬಟ್ ಅದಕ್ಕೊಂದು ರೀತಿ ಇರುತ್ತೆ, ಅದಕ್ಕೊಂದು ವಿಧಾನ ಇರುತ್ತೆ, ಹೌದಲ್ಲವಾ? ನಾನು ತುಂಬ ವ್ಯಕ್ತಿತ್ವಗಳು ನೋಡಿದ್ದೀನಿ ಗುರುಗಳೇ. ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಗುರುಗಳೇ, ನಾನಿರೋದನ್ನು ಇದ್ದಂಗೆ ಹೇಳ್ಬಿಡ್ತೀನಿ ಗುರುಗಳೇ, ಅದು ನಿಷ್ಠೂರಾದ್ರೂ ಪರವಾಗಿಲ್ಲ. ಹಿಂಗಂದಂದಂದಂದು ಬದುಕನ್ನು ಯಾರಿಗೂ ಬೇಡದವರಾಗಿ ಬದುಕ್ತಿದ್ದಾರೆ. ಸತ್ಯ ಹೇಳಬೇಕು, ಹೌದು, ಆದರೆ ಒಬ್ಬರನ್ನು ಕ್ಷಮಿಸಿ ಅದನ್ನು ಅವರಿಗೆ ಶಿಕ್ಷಿಸಿ ಆನಂತರವೂ ನಾನು ಅದನ್ನೇ ಮಾಡ್ತೀನಿ ಅಂತ ಹೋದಾಗ ಅಲ್ಲಿ ನಿಜವಾಗ್ಲೂ ನಷ್ಟಕ್ಕೊಳಗಾಗೋದು ನಿನ್ನ ಮಕ್ಕಳು ಬದುಕು, ನಿನ್ನ ಬದುಕು. ಆಯ್ತವ, ನನಗೆ ಸಂಬಳ ಬರ್ತಿದೆ, ನಾನು ಅವಳ ಜೊತೆನೇ ಕಂಟಿನ್ಯೂ ಮಾಡ್ತೀನಿ ಅನ್ನೋ ಬುದ್ಧಿವರೆಗೂ ನಾನು ಬಿಡಬಾರ್ದು. ಹಾಗಾಗಿ ತಾಯಿ, ನಿನಗೆ ಪದೇ ಪದೇ ದುಃಖ ಆಗುತ್ತೆ. ಗಂಡ ಎದುರುಗಡೆ ಬಂದಾಗ, ಅವಳ ಎದುರುಗಡೆ ಬಂದಾಗ, ಅಥವಾ ಮಲಗಿದ್ದಾಗ, ಊಟ ಮಾಡಬೇಕಾದ್ರೆ ನೆನಪಿಗೆ ಬರುತ್ತೆ, ಇಲ್ಲ ಇಂಥದ್ದೇನೋ ಗೊತ್ತಾದಾಗ ನಾನು ಅದನ್ನು ಪ್ರತಿಭಟಿಸಿ ಅದಕ್ಕೊಂದು ಆ್ಯಕ್ಷನ್ ತಗೊಂಡಾಗ ಗಂಡ ಅದಕ್ಕೆ ತಕ್ಕನಿಗೆ ಬದಲಾಗಿದ್ದಾನೆ ಅಂದರೆ ನಾನು ಎಷ್ಟು ಪುಣ್ಯವಂತ ಏನು ಬೇಕು ನೀನು? ಇಲ್ಲ ಇದಾದ ಮೇಲೂ ನನಗೆ ಅನುಮಾನ ಕಾಡ್ತಿದೆ. ಅನುಮಾನ ಅನ್ನೋ ರೋಗಕ್ಕೆ ಅದಕ್ಕೆ ಮದ್ದಿಲ್ಲವ, ಅದಕ್ಕೆ ನಂಬಿಕೆನೇ ಮದ್ದು. ನಂಬು, ದೇವರನ್ನು ನಂಬು. ಕಡೆಗೆ ಗಂಡ ಮಕ್ಕಳು ಯಾರು ಬರಲ್ಲವ ನಿನ್ ಜೊತೆ, ಅವನು ಕಳಿಸಿರೋದು ದೇವ್ರೆ, ಕರ್ಕೊಳ್ಳೋದು ದೇವ್ರೆ. ಆ ದೇವ್ರ ನಂಬಿದ್ದಕ್ಕೆ ನನ್ ಜೀವನ ನಿಜವಾಗ್ಲೂ ನಾನು ನಂಬಿರ ಎಲ್ಲಾರನು ನಂಬೆ, ಬಟ್ ಆ ದೇವ್ರಗಳನ್ನ ನಾನು ಇವಾಗ್ಲೂ ಪೂಜಿಸ್ತಾ ಇದ್ದೀನಿ. ಅದನ್ನ ಮುಂದುವರಿಸವ. ನಾನು ಹೇಳ್ತೀನಲ್ಲವ,
ಇಲ್ಲೇ ಬದುಕಿದ್ದಿ, ಭಗವಂತನಿಂದ ಬಂದಿದ್ದೀವಿ, ಅವನಲ್ಲೇ ಬದುಕಿದ್ದೀವಿ, ಅವನೊಳಗಡೆ ಲೀನವಾಗ್ತೀವಿ. ಈ ಮಧ್ಯೆ ಇದೆಲ್ಲ ಒಂದು ನಾಟಕ. ನಮಗೆ ಯಾರು ನಿಯತ್ತಾಗಿದ್ದಾರೋ ಅವ್ರಿಗೆ ನಾವು ನಿಯತ್ತಾಗಿರೋಣ. ಯಾರು ನಮ್ಮ ಬೆನ್ನು ಹಿಂದೆ ಚೂರಿ ಹಾಕ್ತಾರೋ, ಭಗವಂತ ಅವ್ರು ಯಾಕೋ ಹಂಗೆ ಮಾಡ್ತಾವ್ರಪ್ಪ, ಅದು ನೀನು ನೋಡ್ಕೊಳ್ಳಪ್ಪ, ಅವ್ರು ಹಾಕಿದ್ರು ಅಂತ ನಾನು ಹಂಗೆ ಹಾಕ್ಲಿಕ್ಕಾಗಲ್ಲ. ಯಾಕಂದರೆ ಎಲ್ಲ ಕರ್ಮಗಳಿಗೂ ತಕ್ಕ ಫಲ ಇದ್ದೇ ಇದೆ. ಅದು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗುತ್ತೆ. ಅದು ನಿನ್ನ ಗಂಡನಿಗಾದರೂ ನಿನಗಾದರೂ ನನಗಾದರೂ ಎಲ್ಲರಿಗೂ ಒಂದೇ. ಹಾಗಾಗಿ ನಾನು ಗಂಡನಿಗೆ ಮಾಡ್ದ ನಾನು ಮಾಡ್ತೀನಿ ಅಂತ ಹೋದರೆ ನೀನು ಏನು ಅನುಭವಿಸ್ಬೇಕು ಅನುಭವಿಸ್ತೀಯ ಮುಂದೆ. ಎಷ್ಟೋ ಜನ ಈ ಎಡವಟ್ಟು ಮಾಡ್ಕೊಂಡವ್ರೆ. ಅಯ್ಯೋ ಸರ್ ನನ್ನ ಗಂಡಂಗೆ ಮಾಡಿದೆ ಸರ್, ಅದಕ್ಕೆ ನಾನು ಹಿಂಗೆ ಹೋಗ್ಬಿಟ್ಟೆ ಸರ್, ಅದ್ರಿಗೆ ಏನು ಮಾಡಲಿ ಸರ್, ಹಿಂಗೆ ಆಗ್ಬಿಟ್ಟಿದೆ ನನ್ನ ಕತೆ ಅಂತಾಳೆ. ಅವ್ರ ಕರ್ಮಕ್ಕೆ ಅವ್ರು ಅನುಭವಿಸ್ತಾರೆ. ಆದರೆ ಅವರು ಮಾಡಿದ್ರು ನಾನು ಮಾಡ್ತೀನಿ ಅಂತ ಹೋದ್ರೆ ಅದಕ್ಕೆ ನಾನು ಅನುಭವಿಸ್ಬೇಕು. ಹಾಗಾಗಿ ಒಂದು ಹೆಣ್ಣುಮಗಳಾಗಿ ಅವನಷ್ಟು ಸುಲಭವಾಗಿ ಬಚಾವಾಗ್ಲಿಕ್ಕೆ ನಿನ್ನ ಕೈಲಾಗಲ್ಲ. ಹಾಗಾಗಿ ನೀನ್ ಆತರ ಆಗಿದ್ರೆ ನಾನು ಬಿಟ್ಟು ಹೋಗ್ತಿರ್ಲಿಲ್ಲ. ನಾನು ಯಾವಾಗ್ಲೂ ಕೆಲಸ ಬಿಟ್ಟು ಮನೆಗಿರ್ತಿದ್ದೆ. ಬಟ್ ನಿಮ್ಗೆ ಯಾವತ್ತೂ ಅನುಮಾನ ಇಲ್ಲ ಅಂತ ಹೇಳ್ತಾರೆ. ನನ್ನ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ಇಲ್ಲಿ ತಾಯಿ, ಅದೇ ಕಾರಣಕ್ಕೆ ಗಂಡ ನಿನ್ನ ವಿರುದ್ಧ ಎದುರು ಮಾತಾಡಿಲ್ಲ. ನಿಮ್ದೇನೋ ಅಂತದ್ದೊಂದು ವಿಚಾರ ಇದ್ದಿದ್ರೆ ಅದನ್ನೇ ಮುಂದಿಟ್ಕೊಂಡು ಈತ ಮುಂದುವರಿಸ್ತಿದ್ದ, ಹೌದಲ್ಲವಾ? ನನ್ನ ಫೋನಲ್ಲಿ ಪ್ರತಿ ಸ್ಕ್ಯಾನ್ ಮಾಡ್ಕೊಂಡಿರೋ, ಬಟ್ ನನ್ಗೆ ಗೊತ್ತಿಲ್ಲ ಅದು. ಬಟ್ ನಾನು ಯಾರು ಮಾಡ್ತೀನಿ ಪ್ರತಿಯೊಂದು, ಈಗ ನನ್ನ ಫೋನ್ ತಗೊಟ್ಟಿದ್ರಲ್ಲ ಎಲ್ಲಾ ಅಬ್ಸರ್ವ್ ಮಾಡಿದ್ರು. ಬಟ್ ನನ್ನ ಹತ್ರ ಏನೋ ಅವರು ಕೆಟ್ಟಾಗಿ ನಾನು ಯಾರೋ ಮೆಸೇಜ್ ಮಾಡೋದಾಗ್ಲಿ ಫೋನ್ ಮಾಡೋದಾಗ್ಲಿ ಮಾತಾಡಲ್ವಲ್ಲ. ಬಟ್ ಅಷ್ಟು ನಂಬಿಕೆ ಇದೆ. ಈ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಅವರು. ನನ್ನಂತ ಒಳ್ಳೆ ಹಿಂಸೆ ಪಡ್ಕೊಂಡ್ರು ಅವರು ಚೆನ್ನಾಗಿ ನಡ್ಕೊಂಡ್ರು. ತಾಯಿ, ಈಗ ತಪ್ಪಾಗಿದೆ, ಅದಕ್ಕೆ ಶಿಕ್ಷೆ ತಕ್ಕ ಮಟ್ಟಿಗೆ ಕೊಟ್ಟಿದ್ದೀಯ. ಈಗ ಕ್ಷಮೆಗೆ ಕೊಡದೆ ಹೋದ್ರೆ ನೀನು ಮಿನಿಮಮ್ ಮನುಷ್ಯಳ ಗುಣವಾಗಿ ಉಳಿಯೋದಿಲ್ಲ ನೀನು. ಬಟ್ ಇದು ರಿಪೀಟ್ ಆಗ್ಬಾರ್ದು. ಇನ್ನೊಂದು ಟೈಮ್ ಆದ್ರೆ ನಾನು ಹೇಳ್ತಿದ್ನಲ್ವಾ, ಏನೇ ಆದರೂ ಕೂಡ ಅದೆಲ್ಲದಕ್ಕೂ ಪರಿಹಾರ ನೀನು ನಂಬಿರೋ ಭಗವಂತ ಕೊಟ್ಟೇ ಕೊಡ್ತಾನೆ. ನೀನು ಇವರ ವರ್ತನೆಯನ್ನು ಲೆಕ್ಕಗಿಟ್ಕೊಂಡು ಎಲ್ಲದಕ್ಕೂ ನೀನು ಆ್ಯಕ್ಷನ್ ತಗೊಳ್ತೀನಿ ಅಂತ ಹೋದರೆ ನಿನ್ನ ಬದುಕು ಅವ್ರ ಹಂಗೆ ಮಾಡಿ ಕೆಟ್ಟರು, ನೀನು ಹಿಂಗೆ ಮಾಡಿ ಕೆಟ್ಟೆ, ಒಟ್ಟೆ ನೀನು ಕೆಟ್ಟೆ ಅವರು ಕೆಟ್ಟರು. ನೋಡವಾ, ನೀನು ತುಂಬ ಸಂಸಾರ ಎಲ್ಲ ಸುಖ ಸಂತೋಷ ನೋಡಾಯಿತು. ಈಗ ಮಕ್ಕಳಿದ್ದಾರೆ. ಎಲ್ಲಿ ಈ ವಿಚಾರ ಏನೋ ಒಂದು ಕಡೆ ನಿನಗೆ ಬಾಯಿ ತಡಿದೆ ಹೇಳ್ತೀಯ ಅಂದರೂ ಕೂಡ ಅದು ಎಲ್ಲಿ ಹೇಳಬೇಕು, ಹೆಂಗೆ ಹೇಳಬೇಕು ಅದು ನಿನಗೆ ಗೊತ್ತಿರಬೇಕು. ಸುಮ್ಮನೆ ಸಾರ ಸಗಟಾಗಿ ಹಳೆಯ ಕತೆಗಳನ್ನೆಲ್ಲ ಎತ್ತೆತ್ತು ಮಾತಾಡೋದಾದ್ರೆ ಈ ಜಗತ್ತಲ್ಲಿ ಯಾರು ನೆಮ್ಮದಿಯಾಗಿರೋಕ್ಕಾಗಲ್ಲ. ಇವರು ಒಪ್ಕೊಂಡಿರ್ಲಿಲ್ಲ. ಆಫೀಸ್ಗೆ ಫೋನ್ ಮಾಡಿದೆ ನೋಡಿ, ಅವ್ರ ಹೆಡ್ ಆಫೀಸರ್ ಫೋನ್ ಮಾಡಿ ಕೇಳಿದಾಗ್ಲೇ ಇವರು ಅವೆಲ್ಲ ಗೊತ್ತಾಯ್ತು, ಹೆಡ್ ಆಗ್ತಲ್ಲ, ಆವಾಗ ಒಪ್ಕೊಂಡಿದ್ದರು. ಬಟ್ ಅಲ್ಲಿ ತನಕನೂ ವಾದ ಮಾಡಿದ್ರು ನನಗೆ ಆಫೀಸ್ ಇರ್ಲಿಲ್ಲವ. ಆದರೆ ಈ ಫೋನ್ಗಳಲ್ಲಿ ಲಾಕು ಇದೆಲ್ಲ ಆಗಬಾರ್ದು. ಇದು ಕೇಳ್ತಾ ಇರೋ ಎಲ್ಲರಿಗೂ ನಾನು ತುಂಬ ಕತೆಗಳಲ್ಲಿ ಇಲ್ಲಿ ಏನು ನೋಡಿದ್ದೀನಿ ಅಂದರೆ ಈ ಫೋನಿಂದ ಆಗಿರೋದು. ಅಂದರೆ ಅದು ಕೆಟ್ಟದ್ದು ಅಂತಲ್ಲ. ನಾನು ಯಾವಾಗ ಮನೆಯವ್ರಿಗೆ ಗೊತ್ತಿಲ್ದಂಗೆ ಏನೋ ಹೊರಗಡೆ ಮಾಡ್ಲಿಕ್ಕೆ ಶುರು ಮಾಡ್ತೀನಿ, ಆಗಲೇ ಫೋನ್ಗೆ ಲಾಕ್ ಆಟೋಮೆಟಿಕ್ಕಾಗಿ ಬಂದ್ಬಿಡ್ತವೆ. ಹಾಗಾಗಿ ಈ ಪತಿ ಸತಿ ಯಾವುದನ್ನು ಮುಚ್ಚು ಮರೆ ಮಾಡ್ಕೊಂಡು ಮಾಡ್ತಿಲ್ಲ ಅಂದಾಗ ನಾರ್ಮಲಿ ಅಲ್ಲೇನು ಲಾಕ್ ಇಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಗಂಡನ್ನ ನಂಬು. ಫೋನಲ್ಲಿ ಲಾಕೇ ಇಟ್ಟಿಲ್ಲ ನಾನು. ಮಕ್ಕಳಿಗೆ ಗೊತ್ತು, ನಮ್ಮ ಮನೆಯವ್ರಿಗೆ ಗೊತ್ತು. ನಾನು ಯಾವ್ದು ವಾಟ್ಸಪ್ಗಾಗ್ಲಿ ಬೇರೆದ್ಕಾಗ್ಲಿ ಯಾವುದಕ್ಕೂ ನಾನು ಲಾಕ್ ತೊಂದರೆ ಇಲ್ಲವಾ. ಈಗೇನು ಪರಿವರ್ತನೆ ಆಗಿದೆ ಅದನ್ನು ದಯವಿಟ್ಟು ಗೌರವಿಸು. ಇಲ್ಲಿಂದ ಬಾಯಿಗೆ ಪ್ಯಾಚ್ ಹಾಕೊಂಡು ಸುಮ್ಮನಿರು. ಅಂಥದ್ದೇನೋ ಇದ್ರೆ ಆ ಕೃಷ್ಣ ಭಗವಂತನೇ ನಿನಗೆ ಎದುರುಗಡೆ ತಂದು ಏನು ಮಾಡಬೇಕು ಅಂತಲೂ ಅವತ್ತು ಇನ್ಯಾರ್ದೋ ಮೂಲಕ ಹೇಳಿಸ್ತಾನೆ. ಈಗ ಕಂಡಿದೆ, ಅದಕ್ಕೆ ಆ್ಯಕ್ಷನ್ ತಗೊಂಡಿದ್ದೀಯಾ, ಅದಕ್ಕೆ ತಕ್ಕ ಪರಿಣಾಮ ಅನ್ನೋ ರೀತಿಯಲ್ಲಿ ಇವರಲ್ಲೊಂದಷ್ಟು ಬದಲಾವಣೆ ಆಗಿದೆ. ರೆಸ್ಪೆಕ್ಟ್ ಮಾಡು. ಯಾಕಂದ್ರೆ ಕಳ್ಕೊಳ್ಳೋಕೆ ತುಂಬ ಸಮಯ ಬೇಕಿಲ್ಲ. ಬೇಡ ಅಂದ್ರೆ ನೀನು ಅದು ನಂಬಿ. ಅದು ಯಾವುದು ಇಲ್ಲದಿದ್ರೆ ನಿನಗೆ ಇವತ್ತು ಕರೆನೂ ಸಿಗ್ತಿರ್ಲಿಲ್ಲ. ಪರಿವರ್ತನೆಗೆ ಒಳ್ಳೇದಿದೆ. ಅದಕ್ಕೆ ಈಗ ನಾನು ನಿನಗೆ ಇಷ್ಟೆಲ್ಲ ಹೇಳದೆ ಹೋದರೆ ನಿನ್ನ ಅಣತಿಯಂತೆ ನೀನು ಅದೇ ಗೊಂದಲ, ಅದೇ ಅನುಮಾನ, ಸಂಶಯ ಇಟ್ಕೊಂಡು ನಿನ್ನ ತಲೆಯಲ್ಲಿ ಹೋಗ್ತಾ ಇದ್ದೆ. ಈ ಕರೆ ಸಿಕ್ಕಿ ನನ್ನ ಮೂಲಕ ಏನೋ ವಿಚಾರ ವ್ಯಕ್ತವಾಗಿದ್ದಾವೆ ಅಂದರೆ ಅವನ ಬದಲಾವಣೆಯನ್ನು ರೆಸ್ಪೆಕ್ಟ್ ಮಾಡು. ಒಳ್ಳೆಯದಾಗುತ್ತೆ. ಆ ಹೆಣ್ಣಿಗೆ ನೀನು ಕೊಟ್ಟಿರೋ ಹಾವಳಿಯಿಂದ ಆ ಹೆಣ್ಣಿನಿಂದ ನಿನ್ನ ಮನೆಗೆ ಏನು ತೊಂದರೆ ಆಗಲ್ಲ. ಬಹುಶಃ ಈ ಥರದ ಚಪಲ ಈತನಲ್ಲಿ ಏನಾದರೂ ಇದ್ದರೆ ಬೇರೆ ಏನೋ ದಾರಿ ಹುಡುಕೊಳ್ಬೋದು ಅಷ್ಟೇ. ಬಟ್ ಆ ಥರನೂ ಆಗುವುದು ಬೇಡ. ನೀವು ಏನು ದುಃಖದಲ್ಲಿದ್ದೀರಾ, ನಿಮ್ಮ ಕಣ್ಣೀರಿನ ತೂಕ ಏನು ನಾನು ಬಲ್ಲೆ ತಾಯಿ. ಅದಕ್ಕೇನು ಅಪಚಾರ ಆಗದ ಹಾಗೆ ನಿನ್ನ ಮನೆ ಒಳ್ಳೆ ರೀತಿಯಲ್ಲಿ ನೆಮ್ಮದಿಯಾಗಿರಬೇಕು.
ಇರುತ್ತೆ. ಆದರೆ ಇದನ್ನು ಇಲ್ಲಿ ಬಿಟ್ಟು ಗಂಡನನ್ನು ಈ ಮೊದಲು ಹೇಗೆ ಭಾವಿಸ್ತಿದ್ದೋ ಅದೇ ಭಾವನೆಯಿಂದ ಮುಂದುವರಿ, ಆಯಿತಾ? ಅಪ್ಪಿ ತಪ್ಪಿಯು ನಿನ್ನ ತಲೆಯಲ್ಲಿ ಬರುತ್ತೆ, ಯೋಚನೆಗಳು ಬರುತ್ತೆ, ಅನುಮಾನ ಕಾಡುತ್ತೆ, ಅದೇ ಅನುಮಾನ ಪೆದ್ದ ರೋಗಮನ್ನು ಹಾಗೆ ಬರುತ್ತೆ ವಿಚಾರಗಳು. ಕೇಳ್ಬಿಡೋಣ, ಇನ್ನೂ ನನಗೆ ಒಳಗಡೆ ಅಗ್ನಿ ಇದೆ, ಅದನ್ನು ಹೊರಗಡೆ ಹಾಕ್ಬಿಡ್ಬೇಕು ಏನೋ ಅನಿಸುತ್ತೆ. ಅವಾಗ ಹೋಗಿ ಎಲ್ಲೋ ಹೊರಗಡೆ ಸಮಯ ಕಳೆದು ಬಾ, ಓಡಾಡ್ಬಾ, ಹೊರಗಡೆ ಎಲ್ಲೋ ಒಂದೇನು ಬಾಯಿ ಬಂದಂಗೆ ಕೂಗಾಡ್ಬಿಟ್ಟು ಕಿರಿಚಾಡ್ಬಿಟ್ಟು ಬಂದ್ಬಿಡು. ಬಟ್ ಇಲ್ಲಿ ಇವರು ಮುಂದೆ ಇದೇನು ಮಾತಾಡೋಕೆ ಹೋಗ್ಬೇಡ. ಮತ್ತು ಮುಗಿದು ಹೋದ ಪುಟಗಳಿಗೆ, ಮುಗಿದು ಹೋದ ಅಧ್ಯಾಯಗಳಿಗೆ ಜೀವ ಕೊಡ್ತಾ ಹೋದರೆ ಅದೇನವ ಇರೋ 4 ದಿನದಲ್ಲಿ ಅದು ಮುಗಿಯೋದ ಕತೆ. ಇಟ್ಸ್ ಓಕೆ, ಬಿಟ್ಬಿಡು, ನಿನಗೆ ಒಳ್ಳೇದಾಗುತ್ತೆ. ಆ ಗಂಡನ ನಂಬು, ಬದಲಾವಣೆ ನಂಬು, ಮೊದಲಿಗಿಂತ ಹೆಚ್ಚು ಪ್ರೀತಿ ಮಾಡು. ಪ್ರೀತಿ ಮಾತ್ರ ಈ ಜಗತ್ತಿನ ಎಲ್ಲ ಕಾಯಿಲೆಗಳಿಗೂ ದೊಡ್ಡ ಔಷಧಿ. ಇಲ್ಲ, ಇವಾಗ ಕೇರ್ ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ಎಲ್ಲಿ ಫೋನ್ ಆಫೀಸ್ ಒಂದು ಮಧ್ಯಾಹ್ನದಷ್ಟಕ್ಕೆ 4-5 ಸರಿ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡ್ತಾರೆ, ಊಟ ಮಾಡು, ತಿಂಡಿ ಚೆನ್ನಾಗಿದೆ. ಹೌದು ಹೌದು, ಕೆಲವೊಮ್ಮೆ ಅದೇ ನೋಡವ, ನಮ್ಮಲ್ಲಿ ಅನುಮಾನ ಇದ್ಬಿಟ್ರೆ ಓ ಇವನೇನು ಮೊದಲಿಗಿಂತ ಚೆನ್ನಾಗಿ ನೋಡ್ಕೊಳ್ತಾವನಿ ಅಂದ್ರೆ ಮತ್ತಿಲ್ಲಿ ಏನಾದರೂ ತುಂಬ ನಾಟಕ ಮಾಡ್ತಿರ್ಬೋದಾ ಅಂದರೆ ಅಲ್ಲೇನಿದೆಯೋ ಗೊತ್ತಿಲ್ಲ. ನಮಗೆ ನಮ್ಮ ಬುದ್ಧಿ ನೇರಕ್ಕೆ ನಾವೇನೋ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಹೇಳ್ತಾರೆ ಜಗತ್ತು ಅಥವಾ ಜಗತ್ತು ಚಲಿಸ್ತಾ ಇದೆ, ಜ್ಞಾನಿಗಳು ಮಾತ್ರ ಸುಮ್ಮನೆ ನಿಂತುಬಿಟ್ಟಿದ್ದಾರೆ. ಯಾಕಂದರೆ ಎಷ್ಟು ಚಲನೆ ಮಾಡಿದ್ರೂ ಕೂಡ, ಎಷ್ಟು ಓವರ್ ಥಿಂಕ್ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ ಅಂತ ಒಬ್ಬ ಜ್ಞಾನಿಗೆ ಅರ್ಥವಾಗಿರುತ್ತೆ. ಅವನು ಸುಮ್ಮನೆ ಒಂದು ಕಡೆ ಒಂದು ನಿಂತಿರುವುದು ಅಂದ್ರೆ ಅದರ ಅರ್ಥ ಅವನ ಯೋಚನೆ, ಅವನ ಬುದ್ಧಿ, ಅವನ ಆಲೋಚನೆಗಳಲ್ಲಿ ಹೆಚ್ಚು ಕೆಲಸ ಇರಲ್ಲ. ಗಂಡ ಅಲ್ಲಿಗೋಗಿರ್ಬೋದು, ಇಲ್ಲಿಗೋಗಿರ್ಬೋದು, ಓವರ್ ಪ್ರೀತಿ ಮಾಡ್ತಾ ಇರ್ಬೋದು, ಅಥವಾ ಇವ್ನು ತುಂಬ ಫೋನ್ ಮಾಡ್ತಾವನಿ, ತುಂಬ ಕಾಳಜಿ ಮಾಡ್ತಾವನಿ ಅಂದರೆ ಮತ್ತೇನೋ ನನ್ನನ್ನು ಯಾಮಾರಿಸೋಕೆ ಈ ರೀತಿ ಮಾಡ್ತಿರ್ಬೋದು. ಇದು ದಡ್ಡನ ಲಕ್ಷಣ. ಜ್ಞಾನಿಗಳಾದವ್ರು ಏನು ಮಾಡ್ತಾರೆ, ಏನು ಬಂತು ಅದನ್ನು ಹಾಗೇ ನೋಡಬೇಕು. ಇದರಿಂದ ಇನ್ನೇನೋ ಕುತಂತ್ರ ಇರ್ಬೋದಾ ಅಂತ ತುಂಬ ಓವರ್ ಥಿಂಕ್ ಮಾಡಲಿಕ್ಕೆ ಹೋದರೆ ನನಗೆ ಮತ್ತೆ ಗಂಡನ ಒಳ್ಳೆತನವೂ ಕೂಡ ನನಗೆ ನನ್ನ ಒಳಗಿನ ವಿಷ, ಆ ಒಳ್ಳೆತನವನ್ನು ಕೂಡ ಹೆಂಗಿದೆಯೋ ಹಂಗೆ ನೋಡ್ಲಿಕ್ಕೆ ಬಿಡಲ್ಲ. ಅದಕ್ಕೆ ಹೇಳ್ತೀಯಲ್ಲ, ಮಹಾಭಾರತ ಪುಸ್ತಕವನ್ನು ಮೊದಲೇ ದ್ವೇಷ ಮಾಡಿ ಓದಲಿಕ್ಕೆ ಶುರು ಮಾಡು, ನಿನ್ನ ತಲೆಯಲ್ಲಿ ಆ ದ್ವೇಷ ಏನಿದೆಯೋ ಪುಸ್ತಕದಲ್ಲೂ ಅದೇ ಕಾಣಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಪುಸ್ತಕದಲ್ಲಿರೋದು ನಿನಗೆ ಕಾಣಲ್ಲ, ನಿನ್ನ ತಲೆಯಲ್ಲಿರೋದು ಪುಸ್ತಕದಲ್ಲಿ ಕಾಣೋಕ್ಕೆ ಶುರುವಾಗುತ್ತೆ. ಹಂಗೆ ಗಂಡನ ವಿರುದ್ಧ ಮೊದಲೇ ಒಂದು ಕೆಟ್ಟ ಅಭಿಪ್ರಾಯ ಇದ್ದರೆ ಅವನು ಏನು ಒಳ್ಳೆಯವನಿದ ನನಗೆ ಅದು ಕಾಣಲ್ಲ, ನನ್ನ ತಲೆಯಲ್ಲಿ ಏನಿದೆ ಅವನಲ್ಲಿ ಅದು ಕಾಣೋಕ್ಕೆ ಶುರುವಾಗ್ಬಿಡುತ್ತೆ. ಸೊ ನನ್ನ ತಲೆಯಲ್ಲಿ ನಾನು ಪೂರ್ವಾಗ್ರಹ ಪೀಡಿತ ಅಂತ ಕರೀತಾರೆ. ಇದಕ್ಕೆ ಮೊದಲೇ ಪೂರ್ವಗ್ರಹಗಳಾಗಿ ನಾವು ಯಾವುದನ್ನು ತಲೆಯಲ್ಲಿ ಇಟ್ಕೊಂಡಿರ್ಬೋದು. ಅಲ್ಲಿ ಏನು ಕಾಣುತ್ತೋ ಅದನ್ನು ಸ್ವೀಕರಿಸೋಣ. ಅದರಲ್ಲೂ ಗಂಡನ ವಿಚಾರ ಬಂದೆ, ಹೊರಗಡೆ ಯಾರೋ ಭಿಕ್ಷುಕರು ವೇಷದಲ್ಲಿ ಬಂದು ದರೋಡೆ ಮಾಡ್ಲಿಕ್ಕೆ ಬರ್ಬೋದು. ಅಯ್ಯೋ ಗುರುಗಳೇ, ನೀವು ಹೇಳಿದ್ರಿ ಭಿಕ್ಷುಕ ಅಲ್ವಾ, ಅವನೇನು ಅಂತ ಇದ್ದಾನೆ, ಅದಕ್ಕೆ ತಕ್ಕಂಗೆ ನಾನು ಉಪಚಾರ ಮಾಡಿದೆ, ಹಿಂಗಾಗ್ಬಿಡ್ತು. ಅದಕ್ಕೆ ಜಾಗಗಳು ಬಹಳ ಪ್ರಮುಖ ಪಾತ್ರ ವಹಿಸ್ತವೆ. ನಿನ್ನ ಗಂಡ, ನಿನ್ನ ಮಗು, ನಿನ್ನ ಅತ್ತೆ, ಇದನ್ನು ಯಥಾವತ್ ಸ್ವೀಕರಿಸು. ಹೊರಗಿನ ವ್ಯಕ್ತಿಗಳಲ್ಲಿ ಜಾಗೃತವಾಗಿರು ಅಷ್ಟೇ. ಆಗ್ಲವ, ನಿನಗೆ ಒಳ್ಳೇದಾಗಲಿ, ಶುಭವಾಗುತ್ತೆ. ಇಲ್ಲಿಂದ ಆ ಅನುಮಾನವನ್ನು ಬಿಡು. ನಿನ್ನ ಪತಿ ಸತಿಯಾಗಿ ನಿನ್ನ ಧರ್ಮದ ಈ ನಿಯತ್ತಿಗೆ ಭಗವಂತ ಮೋಸ ಮಾಡಲ್ಲವ. ಇದೊಂದು ಆತನಿಗೊಂದು ಕೆಟ್ಟ ಕಾಲ ಇತ್ತು, ಅದು ಮುಗಿದೋಗಿದೆ. ಅಲ್ಲಿ ಯಾವುದೇ ಪ್ರಾಣ ಹಾನಿ ಆಗದಂಗೆ ಅಥವಾ ಇನ್ನೇನು ದೊಡ್ಡ ಹಾನಿ ಆಗದಂಗೆ, ಮಾನನಷ್ಟ ಆಗದಂಗೆ ಅಲ್ಲಿಗೆ ಗಂಡನ ಮರ್ಯಾದೆಯೂ ಉಳಿದಿದೆ, ಸಂಸಾರವೂ ಉಳಿದಿದೆ. ಆಯಿತಾ? ಕಾಮಿನಿ ಕಾಂಚನ, ಹಣ ಮತ್ತು ಹೆಣ್ಣು, ಇವೆರಡರ ವಿಚಾರವಾಗಿ ಗಂಡಸು ನೆಟ್ಟಿಗಿಲ್ಲದೆ ಹೋದರೆ ಚೆನ್ನಾಗಿರೋ ಅಮೃತದಂಥ ಬದುಕು ಕೂಡ ಒಂದು ಗಳಿಗೆಗೆ ವಿಷವಾಗ್ಬಿಡುತ್ತೆ. ದುಡ್ಡು ಬೇಕು ಅಷ್ಟೇ. ನಾನು ಹೇಳ್ತೀನಲ್ಲ, ಅವಳು ನೀನು ಬೇಡ, ನಿನ್ಗೆ ಅವಳ ಕತೆ, ನಿನ್ನ ಮನೆ ನೀನು ನೋಡ್ಕೊ. ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಪರಮಾತ್ಮ, ನನಗೆ ಅರ್ಥವಾಗುತ್ತೆ ಇವರ ದುಃಖ ಎಷ್ಟಿದೆ, ನನಗೆ ಅರ್ಥವಾಗುತ್ತೆ. ಬಟ್ ಗಂಡನ ಬದಲಾವಣೆಯನ್ನು ಗೌರವಿಸವ ಅಂತ ಹೇಳಿದೆ. ಅದನ್ನು ಮೀರಿ ಈಕೆಗೆ ಬರೋ ಯೋಚನೆಗಳು, ಪಾಪ ನಿಯತ್ತಾಗಿರೋರಿಗೆ ತಮ್ಮವರೇ ಮಾಡಿದ ನಂಬಿಕೆ ದ್ರೋಹಗಳನ್ನು ಅಷ್ಟು ಬೇಗ ಅರಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳಿದಷ್ಟು ಸುಲಭ ಅಲ್ಲ, ಬಟ್ ನನಗೆ ನಂಬಿಕೆ ಇದೆ ನನ್ನ ಮಾತು ಅವರಲ್ಲಿ ಏನಾದರೂ ಒಂಚೂರು ಧೈರ್ಯ ತಂದಿರ್ಬೋದು ಅಂತ. ನಿನ್ನ ಗಂಡ ಖಂಡಿತ ನಿನಗೆ ಮತ್ತೆ ದ್ರೋಹ ಮಾಡಲ್ಲವ, ಧೈರ್ಯವಾಗಿರು.
ಗಂಡನಿಗೆ ಹೆಚ್ಚು ಪ್ರೀತಿ ಕೊಡು. ಆ ಪ್ರೀತಿ ಮಾತ್ರ ಬಹಳ ದೊಡ್ಡ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಲ್ವಾ? ಒಂದು ಪ್ರೀತಿ ತುಂಬಿದ ವ್ಯಕ್ತಿತ್ವ. ಈಗ ನೋಡಿ, ನನ್ನ ಮಾತು ಅಥವಾ ನನ್ನ ಸಲಹೆ ಎಲ್ಲರಿಗೂ ಕಷ್ಟಗಳನ್ನು ಪರಿಹಾರ ಮಾಡಿಬಿಡುತ್ತೆ ಅಂತ ಏನಿಲ್ಲ. ಆದರೆ ಅವ್ರ ಕಥೆಯನ್ನು ಪ್ರೀತಿಯಿಂದ, ಅಯ್ಯೋ ನನ್ನ ಮಗನೋ, ನನ್ನ ಹೆಂಡ್ತಿನೋ, ನನ್ನ ಅಮ್ಮನೋ, ನನ್ನ ಅಪ್ಪನೋ, ನನ್ನ ಅಜ್ಜಿನೋ, ನನ್ನ ತಾತನೋ, ನನ್ನವ್ರು ಯಾರೋ ನನ್ನ ಹತ್ರ ಹೇಳಿದಾಗ ಅಯ್ಯೋ ಅಂತ ನಾನು ಕೇಳ್ತೀನಲ್ಲ, ಹಂಗೆ ಎಲ್ಲರ ಹತ್ರನೂ ನಾನು ಅಷ್ಟೇ ಪ್ರೀತಿಯಿಂದ ಕೇಳಿದಾಗ ಅವ್ರಿಗೆ ಅದು ಅರ್ಧ ಪರಿಹಾರ ಅಲ್ವಾ? ಈಗ ನೀವು ಆಸ್ಪತ್ರೆಗೆ ಹೋಗ್ತೀರಾ, ಏನೋ ಒಂದು ಗಂಟಾದಂಗೆ ಆಗ್ಬಿಟ್ಟಿದೆ, ಡಾಕ್ಟ್ರ್ ತಕ್ಕ ಹೋಗ್ತೀರಿ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ನಿಮ್ಮದೇ ಆದ ಯೋಚನೆ, ಅಯ್ಯೋ ಇದು ಏನಾಗುತ್ತೋ, ಇದು ಏನು ಅಂತಾರೋ ಏನೋ. ಡಾಕ್ಟ್ರ್ ಹತ್ರ ಹೋದಾಗ ಅವರು ಅಯ್ಯೋ ಇದೇನೋ ಹಿಂಗಾಗೈತೆ, ಮೊದಲೇ ತೋರಿಸ್ಬೇಕು ತಾನೇ, ಬಿಡು ಇದ್ರ ಕತೆ ಮುಗೀತು ನಿಂದು ಅಂದ್ಬಿಟ್ರೆ ಬಿದ್ದೆ ನೆಗದಲ್ಲೇ, ಆಗ್ತಾ ಇರೋದೆ ಬೆಡ್ಗೆ. ಅದೇ ಡಾಕ್ಟ್ರು, ಯಾಕೆ ಎಷ್ಟು ಭಯ ಆಗಿದೆಯಾ? ನಾವಿಲ್ವಾ, ನಾವು ಸರಿ ಮಾಡ್ತೀವಿ, ಡೋಂಟ್ ವರಿ, ಇದಕ್ಕೆ ಯಾಕೆ ನೀನು ಎಷ್ಟು ಹೆದರ್ಕೊಂಡಿದೆಯಾ, ಕಮಾನ್ ನಾವಿದ್ದೀವಿ ಅಂತ ಡಾಕ್ಟ್ರ್ ಹೇಳಿಬಿಟ್ರೆ ಅಯ್ಯೋ ಎಷ್ಟು ಖುಷಿ ಅಲ್ಲ. ಅವರಿನ್ನೂ ಇಂಜೆಕ್ಷನ್ ಕೊಟ್ಟಿಲ್ಲ, ಮಾತ್ರೆ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಇದು ಸರಿ ಮಾಡ್ಬೋದು ಕಣೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನಾವಿದ್ದೀವಿ, ಡೋಂಟ್ ವರಿ ಅಂತ ಹೇಳಿಬಿಟ್ರೆ ಅದೇ ಅರ್ಧ ಔಷಧಿ. ಹಾಗಾಗಿ ಆ ಪ್ರೀತಿಗಷ್ಟು ಬೆಲೆ ಇರುತ್ತೆ ಅಥವಾ ಶಕ್ತಿ ಇರುತ್ತೆ. ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ ಆ ಪ್ರೀತಿಯ ಮಾತುಗಳಿಂದ ಒಬ್ರಿಗೆ ಭರವಸೆ ತುಂಬೋದೇನೋ ಒಂದು ಚಿಕ್ಕ ನಂಬಿಕೆ, ಅಂಥದ್ದೊಂದು ಚಿಕ್ಕ ಪ್ರಯತ್ನ. ನಿನ್ಗೆ ಒಳ್ಳೇದಾಗಲವ, ಶುಭವಾಗಲಿ.